ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ. ಈ ಗೀತೆಯಲ್ಲಿ ಅದ್ಯಾವ ದೋಷವನ್ನು ಕಂಡುಕೊಂಡ್ರೋ ಕಾಂಗ್ರೆಸ್ನ ಕೆಲ ನಾಯಕರು ಸದನದಲ್ಲಿ ಬಿ ಜೆ ಪಿಯನ್ನು ಕಾಲೆಳೆಯುವ ಸಂದರ್ಭದಲ್ಲಿ RSS ಅನ್ನೂ ನಾನು ಬಲ್ಲೆ ಅಂತ ಹೇಳುವ ಸಂದರ್ಭದಲ್ಲಿ ಹೇಳಿದ ನಾಲ್ಕು ಸಾಲುಗಳಿಗೆ ಕ್ಷಮೆಯನ್ನೇ ಕೇಳುವಂಥ ಪರಿಸ್ಥಿತಿಯನ್ನು ತಂದೊದಗಿಸಿಬಿಟ್ರು. ರೈಟ್, ಇಲ್ಲಿ ಎರಡು ಆಯಾಮದಲ್ಲಿ ನಾವು ಈ ಪ್ರಕರಣವನ್ನು ಗಮನಿಸಬೇಕಾಗತ್ತೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಇದರ ಅರ್ಥ ಓ ಮಾತೃಭೂಮಿಯೇ, ಶಾಶ್ವತವಾಗಿ ಪ್ರೀತಿಸುವ ನಿನಗೆ ನನ್ನ ವಂದನೆಗಳು. ಇದರಲ್ಲಿ ಯಾವ ದೋಷ ಇದೆ? ಇದರಲ್ಲಿ ಅಂಥ ದೋಷ ಏನು ಕಾಣ್ತು? ಇದನ್ನು ನೋಡಬೇಕಾಗುತ್ತೆ. ತ್ವಯಂ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ. ಹಿಂದೂ ಭೂಮಿ, ನಿನ್ನಿಂದಾಗಿ ನಾನು ಅಭಿವೃದ್ಧಿ ಹೊಂದಿದ್ದೇನೆ, ಸಂತೋಷದಿಂದ ಬದುಕ್ತಾ ಇದ್ದೇನೆ. ಇದರಲ್ಲೂ ಅಂಥ ದೋಷ ಇಲ್ಲ. ಇಂಥ ಸಾಲುಗಳನ್ನು DK ಶಿವಕುಮಾರ್ ಅವರು, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು, ಪಠಿಸಿದ್ದೇ ತಪ್ಪಾಗಿ ಹೋಯಿತು, ಸದನದಲ್ಲಿ ಮಾತಾಡಿದ್ದು ತಪ್ಪಾಗಿ ಹೋಯಿತು, ಅವರ ಹತ್ರನೇ ಕ್ಷಮೆ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಹಾಗಾಗಿ ಇದು ರಾಜಕೀಯವಾಗಿ ನೀವು ವಿಚಾರಧಾರೆಯನ್ನು ಇಟ್ಕೊಂಡು ಅವರ ತತ್ವವೇ ಬೇರೆ, ನಿಮ್ಮ ಸಿದ್ಧಾಂತವೇ ಬೇರೆ ಅಂದಾಗ ತತ್ವ ಸಿದ್ಧಾಂತಗಳನ್ನು ವಿರೋಧಿಸೋದು ಬೇಡ. ಆದರೆ ಈ ಸಾಲುಗಳ ಅರ್ಥವನ್ನು ಅರಿತುಕೊಂಡ ನಂತರವೂ ಕೂಡ ನೀವು ನಿಮ್ಮದೇ ನಾಯಕರ ಹತ್ರ ಕ್ಷಮೆ ಕೇಳಿಸಿದ್ದೀರಲ್ವ, ಇದು ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡಬೇಕಾಗಿದೆ. ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಇವತ್ತು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮಾತಾಡುವಾಗ ಕೆಲವೊಂದು ಪ್ರಮುಖ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ ಮತ್ತು ನನ್ನದು ಭಕ್ತ ಹಾಗೂ ಭಗವಂತನ ಸಂಬಂಧ ಅಂತ. ಜೊತೆಗೆ ನೀವು ಗಮನಿಸಬಹುದು, ಅವತ್ತು ಸದನದಲ್ಲಿ DK ಶಿವಕುಮಾರ್ ಅವರು ಮಾತಾಡಿದ್ದೇನು, ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತಾಡುವ ಸಂದರ್ಭದಲ್ಲಿ ಕ್ಷಮೆಯ ಅನಿವಾರ್ಯತೆಯನ್ನು ಕೂಡ ಅವರು ವಿವರಿಸಿದ್ದಾರೆ. ನೋಡಿ, RSS ಗೀತೆ ಹಾಡಿದ ವಿಚಾರಕ್ಕೆ ಕ್ಷಮೆ ಕೇಳಿದ್ದಾರೆ ಕಾಂಗ್ರೆಸ್ನ KPCC ರಾಜ್ಯಾಧ್ಯಕ್ಷ DK ಶಿವಕುಮಾರ್. ವಿಧಾನಸಭೆಯಲ್ಲಿ RSS ಗೀತೆಯನ್ನು ಹಾಡಿದ್ರು DK ಶಿವಕುಮಾರ್. ಇದರ ಅರ್ಥ ಇಷ್ಟೇ ನೋಡಿ, ಸ್ವಲ್ಪ ಬ್ರಾಡ್ ಆಗಿ ಸ್ವಲ್ಪ ಯೋಚನೆ ಮಾಡೋದಾದರೆ ಇದರಲ್ಲಿ ನಿಮ್ಗೆ ಯಾವುದೇ ದೋಷ ಅನ್ನೋದು ಕಾಣೋದಿಲ್ಲ. DK ಶಿವಕುಮಾರ್ ಅವರ ನಡೆಯನ್ನು ಕೈನಾಯಕರೇ ಟೀಕೆ ಮಾಡಿದರು. DK ಶಿವಕುಮಾರ್ ಅವರ ಕ್ಷಮೆಗೆ ಒತ್ತಾಯಿಸಿದರು. CM ಆಪ್ತ ರಾಜಣ್ಣ ಅವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದೆಲ್ಲ ಆಗ್ತಾ ಇದ್ದಂತೆ ಸಮಸ್ಯೆಯ ಗಂಭೀರತೆಯನ್ನು ಅರಿತಂತಹ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಕ್ಷಮೆ ಯಾರು ಯಾಚಿಸ್ತಾ ಇದ್ದಾರೆ, ನನ್ನಿಂದ ತಪ್ಪಾಗಿದೆ ಅಂತ ಭಾವಿಸಿದಲ್ಲಿ, ಅವರ ಮನಸ್ಸಿಗೆ ನೋವಾಗಿದ್ದಲ್ಲಿ ಖಂಡಿತ ಎಲ್ಲರ ಕ್ಷಮೆ ಕೇಳೋಣ ಅಂತ ಕೇಳಿದ್ದಾರೆ. ಬಟ್ ಯಾವುದೇ ಸಾಲುಗಳಾಗಿದ್ದರೂ ಕೂಡ ಅಥವಾ ಯಾವುದೇ ವಿಚಾರ BJP ಮತ್ತು ಕಾಂಗ್ರೆಸ್ ಅಂದಾಗ, ಅಥವಾ ನೀವು JDSನೇ ತಗೊಳ್ಳಿ, AAPನೇ ತಗೊಳ್ಳಿ, ತತ್ವ ಸಿದ್ಧಾಂತಗಳು ಭಿನ್ನತೆಯನ್ನು ಹೊಂದಿರ್ತವೆ. ಆ ಸಿದ್ಧಾಂತಗಳು ನಮ್ಮದಲ್ಲ ಅಂತ ವಿರೋಧಿಸೋದು ಬೇರೆ. ಕೆಲವೊಂದು ಕಡೆ ನೀವು ಗಮನಿಸಬೇಕು, ಸ್ವಲ್ಪ ಬ್ರಾಡ್ ಮೈಂಡೆಡಾಗಿ ಯಾಕಿರಬೇಕು ಅಂತ ಹೇಳಿದ್ರೆ, ಕೆಟ್ಟದರಲ್ಲೂ ಒಳ್ಳೆಯದಿದ್ದರೆ ಸ್ವೀಕರಿಸುವಂಥ ಮನೋಭಾವ ಇತ್ತು ಅಂತ ಹೇಳಿದ್ರೆ ಈ ಜಟಾಪಟಿನೇ ಇರೋದಿಲ್ಲ, ಆರೋಪ ಪ್ರತ್ಯಾರೋಪಗಳು ಇರೋದಿಲ್ಲ. ಸೊ ಅದೇನೇ ಆಗಿದ್ರೂ ಕೂಡ ನೋಡಿ, ಇವತ್ತು KPCC ರಾಜ್ಯಾಧ್ಯಕ್ಷ, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಜಲಸಂಪನ್ಮೂಲ ಸಚಿವರು, ಕಾಂಗ್ರೆಸ್ನ ಕಟ್ಟಾಳು, ಭಕ್ತ ಹಾಗೂ ಭಗವಂತನ ಸಂಬಂಧವನ್ನು ಹೊಂದಿದ್ದಂಥ DK ಶಿವಕುಮಾರ್ ಅವರು RSSಗೆ ಸಂಬಂಧಪಟ್ಟಂಥ 2 ಸಾಲುಗಳನ್ನು ಹೇಳಿ ಇವತ್ತು ಕ್ಷಮೆ ಯಾಚಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ ಇಲ್ಲಿ ಗಮನಿಸಬಹುದು, ಹೈಕಮಾಂಡ್ನಿಂದ ಯಾವುದೇ ರೀತಿಯ ಒತ್ತಡ ಅನ್ನೋದಿಲ್ಲ ಕ್ಷಮೆ ಕೇಳೋದಕ್ಕೆ. ಆದರೆ ಹೈಕಮಾಂಡ್ಗೆ ಸುದ್ದಿಯನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣದವ್ರು ಏನಾದರೂ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಆಗಿರುವಂಥ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸುವುದಾದರೆ, ಇತ್ತೀಚೆಗೆ KN ರಾಜಣ್ಣ ಅವರು ರಾಜೀನಾಮೆ ಕೊಡ್ತಾರೆ, ಹೈಕಮಾಂಡ್ ಆದೇಶವೇ ಆಗುತ್ತೆ. ರಾಜಣ್ಣ ಅವರ ನಡೆಯನ್ನು ನೀವು ಗಮನಿಸ್ತಾ ಹೋಗೋದಾದರೆ, ರಾಜಣ್ಣವರು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದು, ಈ RSS ಗೀತೆಯನ್ನು ಸದನದಲ್ಲಿ DK ಶಿವಕುಮಾರ್ ಅವರು ಪ್ರಸ್ತಾಪವನ್ನು ಮಾಡಿದ್ದಕ್ಕೆ. ಸೊ ಒಬ್ಬರಿಗೂ ನ್ಯಾಯ ಮತ್ತೊಬ್ಬರಿಗೂ ನ್ಯಾಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಬಾರದು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಚಾರವನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡಿ ಆ ಕ್ಷಮೆಯ ಪ್ರಕ್ರಿಯೆ ಏನಾದರೂ ನಡೀತಾ ಅನ್ನುವಂತಹ ಪ್ರಶ್ನೆ. ರೈಟ್, ಹಾಗಾದರೆ DK ಶಿವಕುಮಾರ್ ಅವರು KPCC ರಾಜ್ಯಾಧ್ಯಕ್ಷರು ಸದನದಲ್ಲಿ ಅವತ್ತೇನು ಮಾತಾಡಿದ್ರು, ಇವತ್ತು ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡಿದ್ದಾರೆ, KN ರಾಜಣ್ಣ ಅವರು ಏನು ಹೇಳಿದ್ದಾರೆ, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ. ಅವರೆಲ್ಲ ಏನು ಹೇಳಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ So if you want apology,
ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಫಾರ್ ಆಲ್ ದಿ ಕಾಂಗ್ರೆಸ್ಮೆನ್ ಆರ್ ಹೂ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್, there are many political party friends of India Alliance. They may be heard, they may love me. I still, if you feel that I have done a mistake which I have not done, but still I am ready to apologize, seek your guidance on this issue. ಸೊ ಹಂಗೆ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀನಿ. RSSನ ಈ ದೇಶದಲ್ಲಿ 3 ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ, ಇಡೀ 7 ಕೋಟಿ ಕರ್ನಾಟಕ ಜನತೆಯ ಸರ್ಕಾರ. ಅದರಲ್ಲಿ ಎಲ್ಲ RSS ಅವರು ಇದ್ದಾರೆ, ಜಮಾತೆ ಇಸ್ಲಾಮಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಅಲೆಮಾನಿಗಳು ಇದ್ದಾರೆ. ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗತ್ತೆ. ಯಾಕಂದರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಸಂಘಟನೆ, ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಅವ್ರು RSS ಗೀತೆ ಬೇಕಾದ್ರೂ ಆಡ್ಬೋದು. ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬೋದು. ಆಮೇಲಿಂದ ಇದು ಎಲ್ಲಿ ನಮ್ಮ KPCC ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು. ಅಲ್ಲಿನೂ ಹೋಗ್ತಾರೆ. ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡಿ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇರೋವಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಹೌದು, ನಾವು ಯಾರನ್ನೂ ಮೀಟಿಂಗ್ ಕರೆಯೋಂಗಿಲ್ಲ. MLAಗಳದ್ದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯೋಂಗಿಲ್ಲ. ಬೇರೆಯವರೆಲ್ಲ ಕರಿಬೋದು, ಮಾತಾಡ್ಬೋದು, ಮಟ್ಬೋದು. ಇವೆಲ್ಲ ಇರಲಿ. ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಉತ್ಕರ್ಷ್ ಅವರಿದ್ದಾರೆ. ನಮಸ್ಕಾರ ಉತ್ಕರ್ಷ್ ಅವರೇ. ಇನ್ನು JDS ವಕ್ತಾರರಾಗಿರುವಂತಹ ಉಮೇಶ್ ಅವರಿದ್ದಾರೆ. ನಮಸ್ಕಾರ ಉಮೇಶ್ ಅವರಿಗೆ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಓ ಮಾತೃಭೂಮಿ, ಶಾಶ್ವತವಾಗಿ ಪ್ರೀತಿಸುವ ನಿನಗೆ ನನ್ನ ನಮನಗಳು. ಈ ಭಾವನೆಯಲ್ಲಿ DK ಶಿವಕುಮಾರ್ ಅವರನ್ನು ಹೊರತುಪಡಿಸಿ ನಿಮ್ಮ ಕಾಂಗ್ರೆಸ್ನ ಇತರ ನಾಯಕರಿಗೆ ಅದ್ಯಾವ ದೋಷ ಕಾಣ್ತು ಈ ಸಾಲುಗಳಲ್ಲಿ ಅಂತ? ಮತ್ತು ಧರ್ಮ, ಪಕ್ಷನಿಷ್ಠೆ, ಇವೆರಡಕ್ಕಿರೋ ಹೇರ್ಲೈನ್ ಡಿಫ್ರೆನ್ಸೇ ಗೊತ್ತಿಲ್ವಾ ನಿಮ್ಮ ಕೆಲ ನಾಯಕರಿಗೆ? ನೋ, ಬೀಯಿಂಗ್ ಎ ಕಾಂಗ್ರೆಸ್ಮ್ಯಾನ್ ಐ ಆಮ್ ಗೋಯಿಂಗ್ ಟು ಟೆಲ್ ದ ಟ್ರೂತ್. ಇವತ್ತು ಸಾಂದರ್ಭಿಕವಾಗಿ ಮಾನ್ಯ DK ಶಿವಕುಮಾರ್ ಅವರು ಹಾಡಿದ್ರು, ಅದು ನಾನು ತಪ್ಪು ಅಂತ ಗ್ರಹಿಸುವುದಿಲ್ಲ. ಆದರೆ ಇವತ್ತು ನಾನು ಕಾಂಗ್ರೆಸ್ ಮ್ಯಾನ್ ಆಗಿ ಅಥವಾ ಕಾಂಗ್ರೆಸ್ ನಾಯಕರುಗಳು ಅಥವಾ ಪ್ರತಿಯೊಬ್ಬರು ನಮ್ಮ ಸಿದ್ಧಾಂತವನ್ನು ಒಪ್ಕೊಂಡ್ರು ಯಾವ ಕಾರಣಕ್ಕೆ ನಾವು ಮೂಲ ಕೆದಕ್ತಾ ಹೋದರೆ ಆ ಸಾಲಿನ ಅರ್ಥ ಕಟ್ಕೊಂಡು ನಂಗೆ ದೇವರಣ ಏನೂ ಹೋಗ್ಬೇಕಾಗಿಲ್ಲ. ಆದರೆ ಬಾಬಾ ಸಾಹೇಬರು 1949 ನವೆಂಬರ್ 26ರಂದು ಸಂವಿಧಾನವನ್ನು ಪ್ರಸ್ತಾವನೆ ಮಾಡಬೇಕಾದ್ರೆ ರಾಮಲೀಲಾ ಮೈದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪ್ರತಿಕೃತಿಯನ್ನು ದಹಿಸ್ತಾ ಈ ಸಾಲುಗಳನ್ನು ಹೇಳ್ತಾ RSS, ಸಂಘ ಪರಿವಾರ, ಹಿಂದೂ ಮಹಾಸಭಾದವರು ನಮಗೆ ನೀವು ಕೊಡುವಂಥ ರಾಷ್ಟ್ರಗೀತೆ ಬೇಡ, ನಮಗೆ ಇದೇ ರಾಷ್ಟ್ರಗೀತೆ ಅಂತ ಹೇಳಿರ್ತಕ್ಕಂಥದ್ದು ಬಾಬಾ ಸಾಹೇಬರಿಗೆ ಕಟುವಾಗಿ ನಿಂದಿಸುವಂಥ ಕೆಲಸ ಎಲ್ಲ ಆ ಒಂದು ದಿನಮಾನಸದಲ್ಲಿ ಆಗಿದ್ದು 100ಕ್ಕೆ 100 ಸತ್ಯ. ಜೊತೆಗೆ 2003 ತನಕ ಇವರ RSS ಕಚೇರಿಯ ಮೇಲೆ ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ಇವರು ಹಾರಿಸಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. 1948ರಲ್ಲಿ ಆರ್ಗನೈಸರ್ ಪತ್ರಿಕೆನಲ್ಲಿ ನಮಗೆ ನಮ್ಮ ಈ ದೇಶದ ಸಂವಿಧಾನ ಬೇಡ, ನಮಗೆ ಮನುವಾದ ಬೇಕು ಅಂತ ಹೇಳಿರ್ತಕ್ಕಂಥದ್ದು ಅಷ್ಟೇ ಸತ್ಯ. 1948 ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ವಿದೇಶಕ್ಕೆ ಹೋಗ್ಬೇಕಾದ್ರೆ ಮೈ ಮೇಲೆ ಸೂಟು ಬೂಟು ಹಾಕೊಂಡು ವಿದೇಶಕ್ಕೆ ಹೋದವರು ವಿದೇಶದಿಂದ ಬಂದು ಬಿಹಾರದಲ್ಲಿ ಯಾವುದೋ ಒಂದು ಕುಟುಂಬವನ್ನು ಭೇಟಿ ಮಾಡಿ ಆ ಮನೆಯವರು ಒಬ್ರು ಮನೆಗೆ ಹೋಗಿ ಒಳಗಡೆ ಹೋದ್ರೆ ಇನ್ನೊಬ್ರು ಹೆಣ್ಮಗಳು ಬರೋಂತೆ. ಯಾಕೆ ಹಿಂಗೆ ಅಂತ ಕೇಳಿದ್ರೆ ಜೊತೆ ಇರೋದು ಒಂದೇ ಜೊತೆ ಬಟ್ಟೆ ಅಂದಾಗ ಗಾಂಧೀಜಿಯವರು ತಮ್ಮ ಮೈ ಮೇಲೆ ಅರೆ ಬರೆ ಬಟ್ಟೆನಲ್ಲಿ ಇಡೀ ದೇಶಾದ್ಯಂತ ಸಂಚರಿಸಿ
ಉಪವಾಸ ಸತ್ಯಾಗ್ರಹ ಮಾಡಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಿ, ದಂಡಿ ಸತ್ಯಾಗ್ರಹ ಮಾಡಿ, ಅನೇಕ ವರ್ಷ ಜೈಲು ಶಿಕ್ಷೆ ಎಲ್ಲ ಅನುಭವಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು. ಆದರೆ ಆ ಪುಣ್ಯಾತ್ಮನಿಗೆ, ಮಹಾತ್ಮನಿಗೆ ಈ ದೇಶದ ಸ್ವಾತಂತ್ರ್ಯವನ್ನು ಅನುಭವಿಸೋಕ್ಕೆ ಬಿಡಲಿಲ್ಲಲ್ಲ ಇವರು. 1948 ಜನವರಿ 30ರಂದು ಬಾಪೂಜಿ ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಂಥ ಇತಿಹಾಸ ಯಾರಿಗಾದ್ರೂ ಇದೆ ಅಂತಂದರೆ ಅದು RSS. ಆ RSSಗೆ ಸೇರಿದವರು ಗೂಡ್ಸೆ, ಸಾವರ್ಕರ್. ಇದೇ ಗೂಡ್ಸೆ ಕೋರ್ಟಲ್ಲಿ ಕೂತಾಗ ಅದರ ಹಿಂದೆ ಕೂತವರು ಸಾವರ್ಕರ್ ಅನ್ನುವಂಥದ್ದು ವಾಸ್ತವ ಸತ್ಯ. ಈ ಒಂದು ಕರಾಳ ಇತಿಹಾಸ ಅಲ್ಲಿದೆ. ಆದರೆ DK ಶಿವಕುಮಾರ್ ಸಾಹೇಬರು ಸಾಂದರ್ಭಿಕವಾಗಿ ಅವರ ಮನೆ ಹತ್ರ ಯಾವುದೋ ಶಾಖೆಗಳೆಲ್ಲ ನಡೆಯದಂತೆ. ಈಗ ನಮ್ಮೂರಲ್ಲಿ ದಿನ ಬೆಳಗಾದ್ರೆ ಗಣಪತಿ ಹಾಡೆಲ್ಲ ಬರೋದು, ನಮಗೆಲ್ಲ ಬಾಯ್ಪಟ್ಟಾಗಿ ಹೋಗ್ಬಿಡುತ್ತೆ ದಿನ ಒಂದನ್ನೇ ಕೇಳ್ತಾ ಇದ್ದಾಗ. ಅಲ್ಲಿ ಅವರ ಮನೆ ಹತ್ರ ಸಾಂದರ್ಭಿಕವಾಗಿ. ಆದರೆ ನೀವು ಹಿನ್ನೆಲೆ, ನೀವು ನನ್ನ ಕೇಳಿದ್ರಿ ತಪ್ಪಲ್ಲ ಏನಿದೆ ಅಂತ. ಇದೇ ತಪ್ಪು ಬಾಬಾ ಸಾಹೇಬರಿಗೆ ಮಾಡಿರ್ತಕ್ಕಂಥ ಏನು ಅಪಮಾನ ಅವತ್ತು, ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬೀಯಿಂಗ್ ಎ ಕಾಂಗ್ರೆಸ್ ಮ್ಯಾನ್, ಇವತ್ತು ನನ್ನ ನಾಯಕ, ನನ್ನ ನೆಚ್ಚಿನ ನಾಯಕ, ನನ್ನ ಅನ್ನದಾತರು DK ಶಿವಕುಮಾರ್ ಸಾಹೇಬರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ಯಾರ ಒತ್ತಡಕ್ಕೆ ಮಣಿಯುವಂಥ, ಜಗ್ಗುವಂಥ, ಬಗ್ಗುವಂಥ ಮಗನೇ ಅಲ್ಲ. ಆದರೆ ಅವರು ಯಾರಿಗಾದ್ರೂ ಏನಾದರೂ ಅವರ ರಾಜಕೀಯ ಬದುಕಿನಲ್ಲಿ ತಲೆ ಬಾಗಿದ್ದಾರೆ ಅಂತಂದ್ರೆ ಇದೇ ಮೊದಲ ಬಾರಿಗೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೋಸ್ಕರ. ಅವ್ರಿಗೆ ಯಾವ ಹೈಕಮಾಂಡ್ ಹೇಳಿಲ್ಲ, ಯಾರು ಹೇಳಿಲ್ಲ, ಅವರೇ ಹೇಳಿದ್ದಾರೆ ಇವತ್ತು ಪ್ರೆಸ್ ಮೀಟಲ್ಲಿ. ಅಂಥ ಅವಿನಾಭಾವ ಸಂಬಂಧ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರಿಗಿತ್ತು ಅನ್ನೋದಾದ್ರೆ ಸಾಂದರ್ಭಿಕ ಹೇಳಿಕೆ ಅಂತ ಅವ್ರಿಗೆ ಅರ್ಥ ಆಗುತ್ತಪ್ಪ, ಅದನ್ನೇನು ಬಿಡಿಸಿ ಹೇಳೋದು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನೋಡಿದೆ. ಈ ಕ್ರಿಟಿಸೈಸ್ ಮಾಡುವಂಥ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದರೆ, ನಮ್ಮ ಕಾರ್ಯಕರ್ತರೆ ಬೇಕಾದಷ್ಟು ಟ್ರೋಲ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರಿಗೂ ನಾವು ಎಲ್ಲದನ್ನೂ ಒಪ್ಸೋದಕ್ಕೆ ಆಗೋದಿಲ್ಲ. ಆದರೆ ಇದು DK ಶಿವಕುಮಾರ್ ಅವ್ರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕಾರ್ಯಕರ್ತರಿಗೂ, ಭಕ್ತನಿಗೂ, ಭಗವಂತನಿಗೂ ಇರ್ತಕ್ಕಂಥ ಸಂಬಂಧ. ನನ್ನ ಕಾರ್ಯಕರ್ತರ ಹೃದಯದಲ್ಲಿ ಯಾವ ನೋವಿದೆ ಅಂತ ಅರಿಯಬಲ್ಲಂಥ ವ್ಯಕ್ತಿ ಮಾನ್ಯ ಶ್ರೀ DK ಶಿವಕುಮಾರ್ ಅವರು. ಇವತ್ತು ನಮ್ಮ ಸಾಹೇಬರು ತಲೆ ತಗ್ಸಿ ಹೇಳಿರ್ಬೋದೇನೋ, ಆದರೆ ನಮ್ಮ ಕಾರ್ಯಕರ್ತರು ತಲೆ ಎತ್ತಿ ನಡೀತಾರೆ ಬಿಜೆಪಿಯವ್ರ ಮುಂದೆ, JDSನವ್ರ ಮುಂದೆ ಅನ್ನುವಂಥ ಭಾವನೆ ಅವ್ರಿಗಿದೆ. ಅವರ ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೀನಿ. ರೈಟ್, ಬಿಜೆಪಿ ವಕ್ತಾರ ಹೇಳಬೇಕು, ನಿಮ್ಮನ್ನು ಟೀಕೆ ಮಾಡೋಕೆ ಹೋಗಿ, ಬಿಜೆಪಿಯನ್ನು ಟೀಕೆ ಮಾಡೋಕೆ ಹೋಗಿ DK ಶಿವಕುಮಾರ್ ತಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಇತರ ನಾಯಕರಿಗೆ ಕ್ಷಮೆ ಕೇಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ನೋಡಿ ಮೇಡಮ್, ಒಂದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಅವ್ರಿಗೆ ಯಾವಾಗಲೂ ಕೂಡ ಸುಳ್ಳುಗಳನ್ನು ಹೇಳೇ ಸಮಾಜದ ಮುಂದೆ ಇಡೋವಂಥದ್ದು ಯಾವಾಗಲೂ ಕೂಡ ಅವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಕಾಂಗ್ರೆಸ್ ವಕ್ತಾರರ ವಾದವನ್ನು ಕೇಳ್ತಾ ಇದ್ದೆ, ಎಷ್ಟು ಮಾಹಿತಿಯ ಕೊರತೆ ಇದೆ ಅಂತ ನನಗೆ ಅನ್ನಿಸ್ತು. ಯಾಕೆ ಅಂತಂದರೆ, ಇದೇ ಮಹಾತ್ಮ ಗಾಂಧಿಯವರು 1934 ವಾರ್ಧಾ ಮಹಾರಾಷ್ಟ್ರದ ಸಂಘದ ಒಂದು ಕ್ಯಾಂಪಿಗೆ ಬರ್ತಾರೆ. ಗಾಂಧಿಯವರ RSSನ ಕ್ಯಾಂಪಿಗೆ ಬಂದಾಗ ಬಹಳ ಆಶ್ಚರ್ಯ ಆಗುತ್ತೆ. ಇದೇನಿದು, ಇವರ ಶಿಸ್ತು, ಇವರ ಬದ್ಧತೆ, ರಾಷ್ಟ್ರೀಯ ಚಿಂತನೆಗೆ ಒಳ್ಳೆ ರೀತಿಯ ಕೆಲಸ ಸಂಘ ಮಾಡ್ತಾ ಇದೆ ಅಂತ ಆಗಿನ ಪರಮ ಪೂಜ್ಯ ಸರಸಂಘ ಚಾಲಕರಾದಂತ ಡಾಕ್ಟರ್ ಜಿ ಅವರನ್ನ ಶ್ಲಾಘಿಸ್ತಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಇಟ್ ಇಸ್ ಡಾಕ್ಯುಮೆಂಟೆಡ್, ನೀವು ಚೆಕ್ ಮಾಡಬಹುದು. ಪಾಯಿಂಟ್ ನಂಬರ್ 2, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಗೌರವ ಕೊಡ್ತಕ್ಕಂಥ ವ್ಯಕ್ತಿಯವರು. ಅವರು 1939ರಲ್ಲಿ ಸಂಘದ ಮತ್ತೊಂದು ಕ್ಯಾಂಪಿಗೆ ಬರ್ತಾರೆ. ಆ ಕ್ಯಾಂಪಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಂಘದ ಸ್ವಯಂ ಸೇವಕರನ್ನ ಮಾತನಾಡಬೇಕಾದ್ರೆ ಅಂಬೇಡ್ಕರ್ ಅವರಿಗೆ ಆಶ್ಚರ್ಯ ಆಗುತ್ತೆ. ಇದೇನಿದು, ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ, ಜಾತಿ ಎನ್ನುವಂತಹ ವಿಷ ಬೀಜಗಳನ್ನು ಸಮಾಜದಲ್ಲಿ ಬಿತ್ತುವಂತಹ ಕೆಲಸ ಆಗ್ತಾ ಇದೆ. ಆದರೆ ಇಲ್ಲಿ ಸಂಘದ ಶಾಖೆಯಲ್ಲಿ ನೋಡಿದ್ರೆ ಆ ರೀತಿಯ ಚಿಂತನೆಗಳೇ ಇಲ್ವಲ್ಲ. ಎಲ್ಲರೂ ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥದ್ದು, ಒಂದೇ ಎನ್ನುವಂತಹ ಭಾವ ಇಟ್ಕೊಂಡು, ದೇಶ ಮೊದಲು ಎನ್ನುವಂಥ ಚಿಂತನೆ ಇಟ್ಕೊಂಡು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ ಅಂತ ಅಂಬೇಡ್ಕರ್ ಅವರು ಬಹಳ ಖುಷಿ ಆಗ್ತಾರೆ. ಇಂತಹ ಸಂಘಟನೆಗಳ ಅವಶ್ಯಕತೆ ಇದೆ ಸಮಾಜಕ್ಕೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಅವರು ಸರ್ದಾರ್ ಬಲ್ದೇವ್ ಸಿಂಗ್ ದೇಶದ ಆಗಿನ ಡಿಫೆನ್ಸ್ ಮಿನಿಸ್ಟರ್ಗೆ ಪತ್ರ ಬರೀತಾರೆ. ಅವತ್ತೇನು ಲಾಹೋರದಲ್ಲಿ ಹೆಣ್ಮಕ್ಳ ಅಪಹರಣ ಆದಾಗ ಸಂಘದ ಸ್ವಯಂ ಸೇವಕರ ಸಹಕಾರವನ್ನು ತಗೊಳ್ಳಿ, ಯಾಕಂದ್ರೆ ಸಂಘ ಅನ್ನುವಂಥ ಒಂದು ತಳಮಟ್ಟದಿಂದ ಬಂದಿರತಕ್ಕಂಥ ಸಂಘಟನೆ ಅಂತ ಹೇಳ್ತಾರೆ. ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮುಂದುವರೆದು ಅವರ ಸ್ನೇಹಿತರ ರಾಜರ್ಷಿ ಟಂಡನ್ ಅವರಿಗೆ ಪತ್ರ ಬರೀತಾರೆ. ಏನು ಅಂತಂದ್ರೆ, ಸಂಘದ ಸ್ವಯಂ ಸೇವಕರನ್ನ ಕಾಂಗ್ರೆಸ್ ಕರ್ಕೊಂಡ್ಬನ್ರಿ, ಅವ್ರಿಗೆ ಬದ್ಧತೆ ಇದೆ, ಅವರಿಗೆ ಕೆಲಸ ಮಾಡ್ಬೇಕೆನ್ನುವಂತ ಛಲ ಇದೆ ಎನ್ನುವಂತ ಮಾತನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಳಿದ್ರು. ಅದೇ 2012ರಲ್ಲಿ ಸಜ್ಜನ್ ಸಿಂಗ್ ವರ್ಮಾ ಎನ್ನುವಂತ ಕಾಂಗ್ರೆಸ್ MP ಹೇಳ್ತಾರೆ, ನಾವು ಕಾಂಗ್ರೆಸ್ ಅವರು ಸಂಘ ನೋಡಿ ಕಲ್ತ್ಕೋಬೇಕು, ಸಂಘದಲ್ಲಿ ಇರ್ತಕ್ಕಂಥ ಸ್ವಯಂ ಸೇವಕರನ್ನು ನೋಡಿ, ನಮ್ಮಲ್ಲಿ ಇರ್ತಕ್ಕಂಥ ನಾಯಕರು AC ರೂಮ್ಗಳನ್ನು ಬಿಟ್ಟು ಆಚೆನೆ ಬರೋದಿಲ್ಲ, ಎಲ್ರಿಗೂ ಕೂಡ ನಾವೇ ಮೊದಲು ಎನ್ನುವಂತ ಚಿಂತನೆ ಅಂತ. ಈ ರೀತಿ ಅನೇಕ ಜನ ಕಾಂಗ್ರೆಸ್ನ ನಾಯಕರು RSSನ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಮೊದಲಿಗರಲ್ಲ. ಆಮೇಲೆ ಇಲ್ಲಿ ಬಹಳ ಸ್ಪಷ್ಟವಾಗಿ DK ಶಿವಕುಮಾರ್ ಬಹಳ ಚಾಣಾಕ್ಷ ರಾಜಕಾರಣಿ ಅವರು. ಅವ್ರಿಗೇನೋ ಬಹಳ ಸಂಘದ ಬಗ್ಗೆ ಬಹಳ ಒಲವಿದೆ ಅನ್ನುವಂಥದ್ದಲ್ಲ.
ಇದೇ ಕನಕಪುರದಲ್ಲಿ ಶಿವ ಪರಮಾತ್ಮನಿಗೆ ಸೇರ್ಬೇಕಾದಂತ ಬೆಟ್ಟವನ್ನು ಹೊಡೆದಾಕಿ ಯೇಸು ಸ್ಟ್ಯಾಚು ತರ್ತೀನಿ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್ ಅವರು, ಇದೇ DJ ಹಳ್ಳಿ KJ ಹಳ್ಳಿ ಗಲಭೆ ಮಾಡಿದಂತ ಗಲಭೆಕೋರ್ನ ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿದಂಥವ್ರು, ಈ ಕುಕ್ಕರ್ ಬಾಂಬ್ ಇಟ್ಟಂತವ್ರನ್ನ ಅವರೆಲ್ಲ ನನ್ನ ಸ್ನೇಹಿತರು, ಅವ್ರಿಗೂ ಅವ್ರದ್ದೇ ಅಂತ ಧರ್ಮ ಇದೆ ಅಂತ ಹೇಳಿದಂಥವ್ರು. ಸೊ ಹಾಗಾಗಿ ಇದೆಲ್ಲ ನನಗನ್ಸುವಂಥದ್ದು ಒಂದು ಪೊಲಿಟಿಕಲ್ ಗಿಮಿಕ್. ಇದೆಲ್ಲ ಇದಕ್ಕೆ ಬಹಳ ಖಂಡಿತವಾಗ್ಲು ಈಗ ಧರ್ಮಸ್ಥಳ ವಿಚಾರ ಕೇಳಿ, ಧರ್ಮಸ್ಥಳ ಟೀಕೆ ಮಾಡಕ್ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರು. ನಾನು ಅದನ್ನೇ ಹೇಳ್ತಿರೋದು ನೋಡಿ, ಅವ್ರಿಗೆ ಎಲ್ಲೋ ಓಪನ್ ಆಗಿ ತನ್ನ ಗೌರವಕ್ಕೆ ತಾನೇ ಚ್ಯುತಿ ಅಲ್ಲ, ನಾವ್ ಇದಕ್ಕೆ ಬಹಳ ಮಹತ್ವ ಕೊಟ್ಟು ಅವರೇನೋ ಸಂಘ ಅಲ್ಲಲ್ಲ, ಇದೇನೋ ಇದಕ್ಕೆ ಬಹಳ ಮಹತ್ವ ಕೊಟ್ಟು ಸಂಘದ ಪ್ರಾರ್ಥನೆ ನಾಡಿದ್ಬಿಟ್ರು, ಹಾಗಾಗಿ ಬಿಜೆಪಿ ಬಗ್ಗೆ ಬಹಳ ಗೌರವ ಇದೆ, ಸಂಘ ಪರಿವಾರ ಗೌರವ ಇದೆ ಅಂತ ಅಲ್ಲ. ಇದು ಒಂದು ಅವರ ಒಂದು ರಾಜಕೀಯ ನಡೆ ಅಂತಾನೆ ನಾವು ನೋಡ್ತಾ ಇರ್ತಕ್ಕಂಥದ್ದು. ಧರ್ಮಸ್ಥಳ ನನ್ನ ರಾಜಕೀಯ ವಿಶ್ಲೇಷಣೆ ಏನು ಅಂತಂದ್ರೆ, ಧರ್ಮಸ್ಥಳ ವಿಚಾರದಲ್ಲಿ ಅವ್ರಿಗೆ ಡ್ಯಾಮೇಜ್ ಆಗಿದೆ ಪಕ್ಷಕ್ಕೆ. ಅದನ್ನ ಏನೋ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಹಿಂದೂ, ನಾನು ಕೂಡ ಧಾರ್ಮಿಕ ವಿಚಾರ ಮಹತ್ವ ಕೊಡ್ತಕ್ಕಂಥ. ಹಾಗಾದ್ರೆ DJ ಹಳ್ಳಿ KJ ಹಳ್ಳಿ ಗಲಭೆ ಆದಾಗ ಆ ಗಲಭೆಕೋರನ್ನ ನಮ್ಮ ಬ್ರದರ್ಸ್ ಅಂತ ಹೇಳಿದ್ರಿ, ಯೇಸು ಬೆಟ್ಟ ನಿರ್ಮಾಣ ಮಾಡಕ್ ಹೋದ್ರಿ, ಇದಕ್ಕೆ ಉತ್ತರ ಕೊಡಿ ನೀವು. ಹಾಗಾಗಿ ಈ ರೀತಿಯ ಈ ರಾಜಕೀಯ ಏನೋ ನೀವೇ ಬಹಳ ಚಾಣಾಕ್ಷರು, ಈ ಪೊಲಿಟಿಕಲ್ ಸ್ಟಂಟ್ ಅನ್ನ ಮಾಡ್ಲಿಕ್ಕೆ ಹೋದ್ರೆ ನೋಡಿ, ಈ ರೀತಿ ಇವತ್ತು ಕ್ಷಮೆ ಕೇಳುವಂತ ಪರಿಸ್ಥಿತಿ ಉದ್ಭವ ಆಗ್ಬಿಡುತ್ತೆ ಸಮಾಜದಲ್ಲಿ ಅವರ ಪಕ್ಷದವ್ರ ಮುಂದೆನೆ. ರೈಟ್, ಗಾಟ್ ಇಟ್. JDS ವಕ್ತಾರರು ಏಟಿಗೆ ಎದುರೇಟು ಅನ್ನುವಂತಹ ಪರಿಸ್ಥಿತಿ ಏನಾದರೂ ಕಾಂಗ್ರೆಸ್ಸಲ್ಲಿ ನಿರ್ಮಾಣ ಆಗಿದೆ? ಯಾಕಂತ ಹೇಳಿದ್ರೆ ಬಣ ಇಲ್ಲ ಅಂತ ಅವ್ರು ಎಷ್ಟೇ ಹೇಳಿದ್ರು ಕೂಡ ವಿಚ್ ಇಸ್ ವಿಸಿಬಲ್. CM ಸಿದ್ದರಾಮಯ್ಯನವ್ರ ಬಣ, ಡಿ ಕೆ ಶಿವಕುಮಾರ್ ಬಣ ಅನ್ನುವಂಥದ್ದು. KN ರಾಜಣ್ಣ ಅವ್ರ ರಾಜೀನಾಮೆ ಆಗುತ್ತೆ, ಅದಕ್ಕೆ ಹೇಗಾದರೂ ಡಿ ಕೆ ಶಿವಕುಮಾರನ್ನ ಹಣಿಯುವ ಈ ಪ್ರಯತ್ನ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ? ಖಂಡಿತ ಇದೆ ಮೇಡಮ್, ಖಂಡಿತ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಅಂತಂದ್ರೆ ಅದು ಒಂದು ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಅಲ್ಲಿ ಒಂದು ಮನೆಯೊಂದು 3 ಬಾಗಿಲಾಗಿದೆ. ಸಿದ್ದರಾಮಯ್ಯನವ್ರದ್ದು ಒಂದು ಬಣ ಆದ್ರೆ ಡಿ ಕೆ ಶಿವಕುಮಾರ್ ಒಂದು ಬಣ ಇದೆ, ಆಮೇಲೆ ಇನ್ನೊಂದು ಕಡೆ ರಾಜಣ್ಣ ಮತ್ತೆ ಇನ್ನಿತರದ ಒಂದು ಬಣ ಇದೆ ಅಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಒಕ್ಕಲಿಗ ವಿರೋಧಿಗಳಿದ್ದಾರೆ ಆ ನಾಯಕರ ಮುಖಾಂತರ ಅವರ ಭುಜದ ಮೇಲೆ ಗನ್ನಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ಅವ್ರು ಹಣಿಬೇಕು ಅನ್ನೋ ಒಂದು ಎಲ್ಲ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಏನೋ ಬಿಜೆಪಿ ಮತ್ತೆ RSS ಮೇಲೆ ಭಕ್ತಿಯಿಂದ ಏನು ಅವರೇನೋ ನಮ್ಮ RSS ಗೀತೆಯನ್ನು ಆಡಿಲ್ಲ. ಅವರು ಅಧಿಕಾರ ಹಸ್ತಾಂತರದಿಂದ ವಿಚಲಿತಗೊಂಡಿದ್ದಾರೆ. ಬಹಳ ಸೂಕ್ಷ್ಮವಾಗಿ ನೋಡ್ಬೇಕು ನೀವು. ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಸಹ ಎಲ್ಲೂ ಸಹ ಅದನ್ನ ವ್ಯಕ್ತಪಡಿಸ್ತಾ ಇಲ್ಲ. ಸೊ ಇದರಿಂದ ವಿಚಲಿತರಾಗಿ, ಜೊತೆಗೆ ಧರ್ಮಸ್ಥಳದ ಒಂದು ಪ್ರಕರಣಗಳಿಂದ ಪ್ರತಿಪಕ್ಷಗಳು ತಮ್ಮ ಸ್ಥಾನಗಳನ್ನು ಭದ್ರ ಮಾಡ್ಕೋತಾ ಇದ್ದಾವೆ, ಮತ್ತೆ ಜನಾಭಿಪ್ರಾಯ ಎಲ್ಲ ಆ ಕಡೆ ಕೇಂದ್ರೀಕೃತ ಆಯ್ತು ಅಂತ ಒಂದೇ ಕಾರಣಕ್ಕೋಸ್ಕರ ಅವರು ಸಾಂದರ್ಭಿಕವಾಗಿ ಆಡಿದ್ರು ಸಹ ಅದು ಅವರು ಬಿಜೆಪಿ ಪಕ್ಷವನ್ನು ಓಲೈಸುವಂಥದ್ದು. ಬಹುಶಃ ನಿಮಗೆ ಗೊತ್ತಿರ್ಬೋದು, ನವೆಂಬರ್ ಕ್ರಾಂತಿ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ. ರಾಜಣ್ಣ ಅವ್ರ ಮೇಲೆ ಬಂದಿದೆ ಸೆಪ್ಟೆಂಬರ್ ಕ್ರಾಂತಿ, ಬಹುಶಃ ಅದಕ್ಕೆ ಮುನ್ನುಡಿ ಇರಬಹುದು ಅಂತ ಹೇಳಿ ನಾವು ಭಾವಿಸಬಹುದು ಇದನ್ನ. ಖಂಡಿತ ಇದೆ. ಆಮೇಲೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕಾಂಗ್ರೆಸ್ನಲ್ಲಿ ಅವ್ರ ಜೊತೆ ನಿಲ್ಲಕ್ಕೆ ಯಾರು ರೆಡಿ ಇಲ್ಲ. ಹೌದು, ಖಂಡಿತ ಇದೆ. ಯಾಕೆಂದ್ರೆ ಎಲ್ಲ ಸಿದ್ದರಾಮಯ್ಯನವರ ಎಲ್ಲ ಬಹುಪರ ಕೇಳ್ತಾರೆ ಹೊರತಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಸ್ವತಃ ಇವ್ರು ಯಾವಾಗ ಪಕ್ಷವನ್ನು ಕಟ್ಟಬೇಕು ಪಾಪ ತುನುಮನ ಎಲ್ಲ ದಾರೆ ಮಾಡಿದ್ದಾರೆ, ದಾರೆ ಎರೆದಿದ್ದಾರೆ. ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ನಮ್ಮ ಮಂಡ್ಯಕ್ಕೆ ಬಂದ್ರು, ಹಾಸನಕ್ಕೆ ಬಂದ್ರು, ಮೈಸೂರು ಭಾಗಕ್ಕೆಲ್ಲ ಬಂದ್ರು, ಅವ್ರು ಹೇಳ್ದಂಗೆಲ್ಲ ಕೊಟ್ಟರು. ಆದ್ರೆ ಅವ್ರಿಗೆ ಅಧಿಕಾರದ ವಿಚಾರದಲ್ಲಿ ಈ ಬಾರಿ ಸಹ ಮೋಸ ಮಾಡ್ತಾರೆ ಅನ್ನೋದು ಕಟ್ಟು ಸತ್ಯ. ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಅವ್ರನ್ನ ಸಾಫ್ಟ್ ಹಿಂದುತ್ವ ಈ ತರ ಓಲೈಸಿ ಏನಾದ್ರೂ ಒಂದು ಮಾಡ್ಬೋದು ಅನ್ನೋ ಒಂದು ಅವರಲ್ಲಿ ಭಾವನೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಕ್ಷಮೆಯಲ್ಲಿ ಅವರು ಸಭೆಯಲ್ಲಿ ಕೇಳಿದ್ದಾರೆ, ಸದನದಲ್ಲಿ ಹೇಳಿದ್ದಾರೆ RSS ಗೀತೆಯನ್ನ. ಅವ್ರು ಸಂದರ್ಭವಾಗಿ ಎಲ್ಲ ಹೇಳ್ತಲೇ ಇರ್ತಾರೆ. ಹಿಂದೆ 2018ರಲ್ಲಿ ಸರ್ಕಾರ ಬಿದ್ದೋದಂತ ಸಂದರ್ಭದಲ್ಲಿ ಬಾಂಬೆಗೆ ಹೋಗಿದ್ದು ಯಾರು? ಅಲ್ಲಿ ನಮ್ಮ ಕಾಂಗ್ರೆಸ್ನವ್ರನ್ನ ಕಳಿಸಿದ್ಯಾರು? JDS ಮೈತ್ರಿ ಸರ್ಕಾರದವ್ರನ್ನ, ಇವರೇ ತಾನೆ. ಹಾಗಾಗಿ ಇವರು ಸಮಯಕ್ಕೆ ಅಧಿಕಾರಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಹಾಗಾಗಿ ಈಗ ಅವರು ಪ್ರಲಾಪ ಆಗ್ಬಿಟ್ಟಿದೆ, ಅರಣ್ಯ ರೋಧನ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಯಾರು ಅವ್ರ ಬೆಂಬಲಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಅವರು ಹೇಳಿದ್ದಾರೆ. ಮತ್ತೆ ಈಗ ಅವ್ರಿಗೆ ಈಗ ಅನ್ಯ ಮಾರ್ಗ ಇಲ್ಲ. ಒಬ್ಬ KPCC ಅಧ್ಯಕ್ಷರಾಗಿ ಹಿಂದುತ್ವ ವಿರೋಧಿ ಒಂದು ಏನು ಪ್ರತಿಪಾದನೆ ಮಾಡ್ಕೊಂಡ್ ಬಂದಿದೆ ಕಾಂಗ್ರೆಸ್, ಆ ತತ್ವ ಸಿದ್ಧಾಂತಕ್ಕೆ ವಿರೋಧ ಇದೆ ಅಂತ ಹೇಳಿ ಅವ್ರಿಗೆ ಕ್ಷಮೆ ಕೇಳುವಂತ ಪರಿಸ್ಥಿತಿ ಬಂದಿದೆ. ಈಗ ಇದೇ ಹಾಡನ್ನ ಬೇರೆ ಯಾರ್ಯಾರು ಆಡಿದ್ರೆ ಅದು ಆ ವಿಚಾರನೇ ಬೇರೆ ಆಗ್ತಿತ್ತು ಸದನದಲ್ಲಿ, ಅಥವಾ ಹೊರಗಡೆ ಏನೋ ಆಗ್ತಿದೆ. ಈಗ ರಾಜಣ್ಣ ಅವರು ಹೇಳಿದ್ರು ಮತಗಳತನ ಇತ್ತು, ನಮ್ದೇ ಸರ್ಕಾರ ಇತ್ತು, ಸರಿಪಡಿಸ್ಬೋದು ಅಂತ ಒಂದು ಕಾರಣಕ್ಕೋಸ್ಕರ ಅವ್ರ ರಾಜೀನಾಮೆ ಅಲ್ಲ, ಅವ್ರನ್ನ ಕ್ಯಾಬಿನೆಟ್ ಇಂದಲೇ ಡಿಸ್ಮಿಸ್ ಮಾಡ್ಬಿಟ್ರು. ಹಾಗಾಗಿ ಅಂದ್ರೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ನಡೀತದೆ, ಅವರು ಒಂದ್ ವೇಳೆ ಈ ಗೀತೆಯನ್ನು ಹೇಳಿದ್ರು ನಡೀತದೆ, ಏನ್ ಹೇಳಿದ್ರು ನಡೆಯುತ್ತೆ ಅಂತ KN ರಾಜಣ್ಣ ಅವ್ರು ಹೇಳಿದ್ರಲ್ಲ, ಅದ್ರ ಅರ್ಥ ನೀವ್ ಹೇಳೋ ಹಂಗೆ ಈಗ ನೀವ್ ಹೇಳಿದ್ರಿ, ನನ್ಗಲ್ಲಿ ದ್ವಂದ್ವ ಕಾಣಿಸ್ತಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲ ಇಲ್ಲ, ಪಕ್ಷದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳೋದಾದ್ರೆ KN ರಾಜಣ್ಣ ಅವ್ರು ಹೇಳಿದ್ರು ನೋಡಿ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ಏನ್ ಹೇಳಿದ್ರು ನಡೆಯುತ್ತೆ ಅಂದ್ರೆ ಇನ್ನೂ ಪ್ರಭಾವಿ ಅಂತ ಆಯ್ತಲ್ಲ ಕಾಂಗ್ರೆಸ್ ನಲ್ಲಿ. ಹೈಕಮಾಂಡ್ ಅವ್ರಿಗೆ
ಕೃಪಾಶೀರ್ವಾದ ಇದೆ. ಕೃಪಾಕ್ಷರದ ಆಶೀರ್ವಾದ ಇದೆ ಅನ್ನೋ ಒಂದು ಅವ್ರಿಗೊಂದು ಆಂತರಿಕವಾದಂಥ ನಂಬಿಕೆ ಇದೆ. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಇಲ್ಲಿ ಸ್ಥಳೀಯವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಯಾರಿಗೂ ಇಲ್ಲ ಬಿಡಿ ಅವ್ರಿಗೆ. ಆಯ್ತಾ? ಆ ಪಕ್ಷ ಕಟ್ತಾರ ಅವರು. ಆ ಥರ ಹೋದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅವ್ರಿಗೆ. ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಮೇಡಮ್ ಅವರು? ಜನತಾದಳ ಅವ್ರನ್ನ ಬೆಳೆಸ್ತು. ಬಂದು ಇಲ್ಲಿ CM ಆದ್ರು. ಅಹಿಂದ ಸಂಘಟನೆ ದೇವೇಗೌಡರ ಕಾಲದಲ್ಲಿ ಇತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ತನುಮನ ದಾರಿ ಎರೆದಿದ್ದನ್ನ ಇವ್ರು ಎನ್ಕ್ಯಾಶ್ ಮಾಡಿಕೊಂಡು, ಜೊತೆಗೆ ಅವರು ಅಹಿಂದ ನಾಯಕರುಗಳನ್ನು ಸಹ ಅವರು ಏನು ಬೆಳೆಸ್ತಿಲ್ಲ ಸಿದ್ದರಾಮಯ್ಯನವರು. ಹಾಗಾಗಿ ಅವರು ಡಿ ಕೆ ಶಿವಕುಮಾರ್ ಹೇಳಿರೋದು ಸಮಯ ಸಾಧಕ ಸಂದರ್ಭಕ್ಕೆ ರಾಜಕಾರಣವನ್ನು ಮಾಡ್ಲಿಕ್ಕೋಸ್ಕರ ಹೇಳಿರೋದು ಅಂತೇಳಿ ನಮ್ಮ ಅಭಿಪ್ರಾಯ. ರೈಟ್. ದರ್ಶನ್ ಅವರೇ, ಸಾಂದರ್ಭಿಕ ಅನ್ನುವಂಥ ಪದಪ್ರಯೋಗವನ್ನು ಮಾಡಿದ್ರೆ ನೀವು ಲಾಸ್ಟ್ ರಿಯಾಕ್ಷನ್ ಕೊಡಬೇಕಾದ್ರೆ ಆ ಸಂದರ್ಭ ಸಹಿತ BK ಹರಿಪ್ರಸಾದ್ ಅವ್ರಿಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲ ಸದನದಲ್ಲಿ ಏನಾಯ್ತು ಆ ವಿಡಿಯೋನ ತೋರಿಸ್ಬೇಕು. ನೋಡಿ, ಸಾಂದರ್ಭಿಕವಾಗಿ BJPಯನ್ನು ಟೀಕೆ ಮಾಡೋದಕ್ಕೆ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದು ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ವಾ? ಬೇರೆ ಎಲ್ಲ ಪಕ್ಷಗಳೇನಿದ್ದಾವೆ ಆ ಪಕ್ಷಗಳನ್ನು ನಾನು ಅಧ್ಯಯನ ಮಾಡ್ತಿರ್ತೀನಿ. ಅದು BJPಯೂ ಆಗಿರ್ಬೋದು, ಕಾಂಗ್ರೆಸ್ಸೂ ಆಗಿರ್ಬೋದು, RSSೂ ಆಗಿರ್ಬೋದು, ಅಥವಾ ಜನತಾದಳವೂ ಆಗಿರ್ಬೋದು. ಇಂಥ ಕ್ಲಾರಿಟಿ ಇದ್ದಾಗ ಅವ್ರ ಹತ್ರ ಕ್ಷಮೆ ಅಂದರೆ ಪ್ರಬುದ್ಧರು BK ಹರಿಪ್ರಸಾದ್ ಅವರು ಕೂಡ, KN ರಾಜಣ್ಣವರು ಕೂಡ ಹಿರಿಯರು. ಅರ್ಥ ಆಗದಾಗಿದ್ದರೆ ಅರ್ಥ ಮಾಡಿಸೋ ಅಗತ್ಯ ಇಲ್ಲ. ಇಲ್ಲಿ ಕ್ಷಮೆ ಕೇಳಬೇಕು ಅನ್ನುವಂಥ ಚರ್ಚೆ ಶುರುವಾಗುತ್ತೆ ಅನ್ನೋದಾದರೆ ಅವರು DK ಶಿವಕುಮಾರ್ ಅವರ ಮನೋಸ್ಥೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಹಂತವಾಗಿ ಕುಗ್ಗಿಸುವ ಪ್ರಯತ್ನ ಏನಾದ್ರೂ ಅಂತ. DK ಸಾಹೇಬ್ರದ್ದು ಆತ್ಮಸ್ಥೈರ್ಯ, ಮನೋಸ್ಥೈರ್ಯ ಕುಗ್ಗಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. BK ಹರಿಪ್ರಸಾದ್ ಸಾಹೇಬ್ರು ನನ್ನ ಪಕ್ಷದ ಹಿರಿಯ ನಾಯಕರು, ರಾಜಣ್ಣ ಸಾಹೇಬ್ರು ನಮ್ಮ ಪಕ್ಷದ ಹಿರಿಯ ನಾಯಕರು. ಅವರವರ ಅಭಿಪ್ರಾಯ ಅವ್ರು ಹೇಳ್ಬೋದು. ಆದ್ರೆ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಬೋದಾಗಿತ್ತು. ನೋಡಿ ಸಾಹೇಬ್ರೆ, ಹಿಂಗೆ ಮಾತಾಡೋದು ತಪ್ಪಾಗುತ್ತೆ, KPCC ಕಚೇರಿಗೆ ಬನ್ನಿ, ನೋಡಿ ಇಂಥದ್ದೆಲ್ಲ ಬೇಡ ಅಟೆಂಪ್ಟ್ಗಳು, ಅದು ಬೇರೆ. ಇವತ್ತು ಸುದ್ದಿಗೋಷ್ಠಿ ಪಬ್ಲಿಕ್, ಅದು ಜನಸಾಮಾನ್ಯರ ಮುಂದೆ ಬಂದು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಸಾರಿ ಕೇಳ್ತಾರೆ ಅಂದರೆ ಅದನ್ನು ಯಾರಿಗೆ ರೀಚ್ ಮಾಡಿಸ್ಬೇಕಾ, ರೀಚ್ ಮಾಡೋ ಪ್ರಯತ್ನ DK ಶಿವಕುಮಾರ್ ಅವ್ರ ಕಡೆಯಿಂದ ಆಗುತ್ತೆ ಅನ್ನೋದು ನನ್ನ ಭಾವನೆ. ನಾನೊಬ್ಬ ಕಾರ್ಯಕರ್ತನಾಗಿ DK ಸಾಹೇಬ್ರ ನಾಡಿ ಮಿಡಿತವನ್ನು ಅರಿಯಬಲ್ಲೆ. ಅವರು ಮಾನ್ಯ ರಾಜಣ್ಣ ಸಾಹೇಬ್ರು ಏನು ಹೇಳಿದ್ರು ಅಥವಾ ಹರಿಪ್ರಸಾದ್ ಸಾಹೇಬ್ರು ಏನು ಹೇಳಿದ್ರು ಅಲ್ಲ, ಅವರು ಮಿಡಿಯುವಂಥದ್ದು ಕಾರ್ಯಕರ್ತರ ಭಾವನೆಗೆ. ನನ್ನ ಕಾರ್ಯಕರ್ತರ ಮನಸ್ಸಿಗೆ ಏನಾದ್ರು ಅವ್ರು ಕಾರ್ಯಕರ್ತರಂತ ಒತ್ತಿ ಹೇಳಿದ್ದಾರೆ. ಯಾಕೆಂದ್ರೆ ಅವರು ಕಾರ್ಯಕರ್ತರಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಧ್ಯಕ್ಷರಾಗಿ ಇವತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಿದಾರಲ್ಲ, ಅವ್ರಿಗೆ ಗೊತ್ತು ಕಟ್ಟ ಕಡೆಯ ಕಾರ್ಯಕರ್ತನ ನೋವು ಏನು ಅಂತ. BJP ವಕ್ತಾರರು ಕೆಲವು 4 ಅಲಿಗೇಷನ್ ಮಾಡಿದ್ದಾರೆ. ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡುವಂತದಕ್ಕೆ ಹೋಗ್ತೀನಿ. DK ಸಾಹೇಬ್ರು KJಹಳ್ಳಿ DJಹಳ್ಳಿ ಆದಾಗ ದೇ ಆರ್ ಮೈ ಬ್ರದರ್ಸ್ ಅಂದ್ರು ಅನ್ನುವಂತ ಒಂದು ಸುಳ್ಳನ್ನ ಹೇಳಿದ್ರು. DK ಸಾಹೇಬ್ರು ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿದ್ರು. ಯಾವ ಕಾರಣಕ್ಕೆ ಅಂದ್ರೆ ತೇಜಸ್ವಿ ಸೂರ್ಯ ಸಂಸದ ಮುಸ್ಲಿಂ ಸಮುದಾಯದವರು ಪಂಚರ್ ಹಾಕೋರು ಅಂತ ಅವರ ಒಂದು ಧರ್ಮಕ್ಕೆ ಅಥವಾ ಅವರೊಂದು ಕಾರ್ಯಕ್ಕೆ ಬಹಳ ಒಂದು ಕೇವಲವಾಗಿ ಮಾತಾಡಿದಾಗ ಆ ಒಂದು ಸಂದರ್ಭದಲ್ಲಿ ಅವ್ರು ದೇ ಆರ್ ಮೈ ಬ್ರದರ್ಸ್ ಅಂದ್ರು. ಇವರು ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವ್ರನ್ನ ಹೈಜಾಕ್ ಮಾಡುವಂತ ಕೆಲಸವನ್ನ, ಇದು ಏನಾಗುತ್ತೆ, ಒಂದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನಾವು ಪದವಿ ಪಡೆದಾಗ ಆಗುವಂತ ತಪ್ಪು. ಇದೇ ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರು ಈ ದೇಶದ ಗೃಹ ಸಚಿವರಾಗಿದ್ದಾಗ ಕೇಳಿದ್ದೀನಿ, ನಿಮ್ದು ಏನಿದ್ರು ಅದನ್ನ ನಾನು ತಪ್ಪು ಹೇಳಿದ್ರು ನೀವು ಹೇಳಿ. ಆಮೇಲೆ 1948ರಲ್ಲಿ ಇದೇ RSS ನ ಬ್ಯಾನ್ ಮಾಡಿದ್ದು ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರು ಅನ್ನುವಂಥದ್ದನ್ನ ಮರಿಬಾರ್ದು. ಇನ್ನೊಂದು ವಿಚಾರ ಹೇಳಿದ್ರು, ಗಾಂಧೀಜಿಯವರು ಸಂಘ ಪರಿವಾರದ ಆಶ್ರಮಕ್ಕೆ ಹೋಗಿದ್ರು ಅಂತ. ಅದು ಯಾವಾಗ ಅಂತಂದ್ರೆ 1933 ವಾದ್ರದಲ್ಲಿ ಅಂತ ಉಲ್ಲೇಖ ಆಗಿರೋದು ಇತಿಹಾಸದಲ್ಲಿ. ಆದ್ರೆ ಈ ಅವರ ಬಯೋಗ್ರಫಿನಲ್ಲಾಗಿರ್ಬೋದು, ಸ್ವಂತ ಖುದ್ದು ಗಾಂಧೀಜಿಯವರ ಬರೆದಂಥ ಪುಸ್ತಕದಲ್ಲಾಗಿರ್ಬೋದು, ಎಲ್ಲೂ ಉಲ್ಲೇಖ ಆಗಿಲ್ಲ. ಇದು ಹಸಿ ಸುಳ್ಳು. ಇನ್ನೊಂದು, ಬಾಬಾ ಸಾಹೇಬ್ರು ಸಂಘ ಪರಿವಾರದ ಕಚೇರಿಗೆ ಹೋಗಿದ್ರು ಅಂತ ಹೇಳಿದ್ರು. 1935 ಅಕ್ಟೋಬರ್ 13ನೇ ತಾರೀಕು ಮುಂಬೈನ ಯವಾಣದಲ್ಲಿ ಶೋಷಿತ ಸಮುದಾಯದ ಒಂದು ಸಮಾವೇಶ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗಿರ್ತಾರೆ. ಅವತ್ತು ಸಂಘ ಪರಿವಾರದವರಿಗೆ ಹೀನಾಮಾನವಾಗಿ ಅವರು ನಿಂದಿಸುವಂತಹ ಕೆಲಸವನ್ನ ನಾವು ಇವತ್ತು ತಳ ಸಮುದಾಯ ಜಾತಿ ವ್ಯವಸ್ಥೆ ಯಾರಿಂದ ಆಗಿದೆ ಅಂತಂದ್ರೆ ಈ ಹಿಂದೂ ಮಹಾಸಭಾದವರಿಂದ ಆಗಿದೆ ಅಂತ ಉಲ್ಲೇಖ ಮಾಡಿರೋ ಭಾಷಣ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ. ಈಗ ಬಿಜೆಪಿಯವರು ಹೇಳಿದ್ದು ಹಸಿ ಸುಳ್ಳು ಅನ್ನೋದಾದ್ರೆ ನೀವು ಹೇಳಿದ್ದು ಹೊಸಿ ಸತ್ಯ ಅಂತ ಹೆಂಗ ನಂಬೋದು? ನನ್ನ ಹೇಳಿಕೆ ನಾನೊಂದು ಪಕ್ಷ ಐ ಸ್ಟಿಕ್ ಆನ್ ವಿತ್ ಮೈ ವರ್ಡ್ಸ್. ನಾನು ಹೇಳಿದ್ರಲ್ಲಿ ಒಂದೇ ಒಂದು ಪದ ಸುಳ್ಳಾಗಿದ್ರೆ ನಾನು ವಕ್ತಾರ ಸ್ಥಾನದಲ್ಲಿ ಇರ್ಲಿಕ್ಕೂ ನಾನು ಇಚ್ಛೆ ಪಡಲ್ಲ. ನಾನು ಇಲ್ಲಿ ತನಕ ಬಂದು ಇಷ್ಟು ದಿನಗಳ ಮೋರ್ ದೆನ್ 1000 ಡಿಬೇಟ್ ಅಲ್ಲಿ ಭಾಗವಹಿಸಿದ್ದೀನಿ.
ಒಂದು ದಿನ ನನಗೆ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರವನ್ನ ಬಹಿರಂಗವಾಗಿ ನನಗೆ ಗೊತ್ತಿಲ್ಲ ಅಂತ ಒಪ್ಕೊಳ್ತೀನಿ. ಅದಕ್ಕೆ ನನಗೆ ಮರ್ಯಾದೆ ಹೋಗುವಂತ ಕೆಲಸ ಅಲ್ಲ. ನಾನು ಹೇಳಿರ್ತಕ್ಕಂಥ ಇಸ್ವಿಗಳು, ನಾನು ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರಗಳೆಲ್ಲ ನಾನು ಸುಳ್ಳಾದ್ರೆ ನಾನು ಹುದ್ದೆನಲ್ಲೇ ನಾ ಇರಲ್ಲ, ನಾನೊಬ್ಬ ಕಾರ್ಯಕರ್ತನಾಗಿ ಇದ್ಬಿಡ್ತೀನಿ ಬೇಕಿದ್ರೆ. ಯಾಕೆಂದ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಾನು ಇಲ್ಲಿ ಕೂತಿರೋದ್ರಿಂದ ವಾಸ್ತವಾಂಶವನ್ನು ನಾನು ಮಾತಾಡ್ತಾ ಇದ್ದೀನಿ. ಮೇಡಮ್ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಇಲ್ಲಿ ತೋರ್ಸಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಸಂಘದ ಏನೋ ಕಾರ್ಯಾಲಯದಲ್ಲಿ ತ್ರಿವರ್ಣ ಧ್ವಜ ಹಾರಿಸೋದಿಲ್ಲ ಅಂತ. ಇಲ್ಲಿ ಯಾರಪ್ಪ ಹಾರಿಸ್ತಾರೆ? ಜೂಮ್ ಮಾಡಿ ಇದನ್ನ ಕೇಳಿಸ್ಕೊಳ್ಳಿ. ಸುಳ್ಳು ಹೇಳುವಂತ ನಿಮ್ಮ ಪದ್ಧತಿ ಇರ್ತಕ್ಕಂಥದ್ದು. ವಿಚಾರಗಳನ್ನು ತಿಳ್ಕೊಳ್ಳಿ. ನೋಡಿ ಇಲ್ಲಿ ಫೋಟೋ ಜೂಮ್ ಮಾಡಿ, ಇಲ್ಲಿ ನೋಡಿ ಇಲ್ಲಿ ಯಾರಪ್ಪ ಹಾರಿಸ್ತಿರೋದು ಫೋಟೋವನ್ನ ಸ್ವಲ್ಪ ಜೂಮ್ ಮಾಡಿ ತೋರಿಸಿ. ಇದನ್ನ ಜೂಮ್ ಮಾಡ್ರಿ. ಮೋಹನ್ ಭಾಗವತ್ ಅವರು ಪರಮ ಪೂಜ್ಯ ಸರಸಂಘ ಚಾಲಕರು ತ್ರಿವರ್ಣ ಧ್ವಜವನ್ನ ಹಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ವಿಚಲಿತರಾಗ್ತಾರೆ ಸುಳ್ಳು ಹೇಳಿದ್ರೆ ಕಾಂಗ್ರೆಸ್ ಅವರು. ಇದೇ ಅವರ ಪದ್ಧತಿ ರೀ. ಇರ್ತಕ್ಕಂಥ ಜೂಮ್ ಮಾಡ್ರಿ ಈ ರೀತಿ ನೋಡಿ ವಿಚಾರಗಳು ಸುಳ್ಳು ಹೇಳುವ ಈ ರೀತಿ ವಿಚಲಿತರಾಗ್ತಾರೆ, ದಾರಿ ತಪ್ಪಿಸುವಂತದ್ದು. ನೋಡಿ ಅವ್ರಿಗೆ ಒಂದು ನಿಮಿಷ ಮಾತಾಡ್ಬೇಕು, ಒಂದು ನಿಮಿಷ ನೋಡಿ. ನಿಜ ಹೇಳಿದ್ರೆ ಕಾಂಗ್ರೆಸ್ ಅವರು ಊಟಾಟಿಕೆ ಮಾಡ್ತಾರೆ, ಈ ರೀತಿ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಹೇಳ್ತಾರೆ. ಕೇಳಿಸ್ಕೊಳ್ರಿ, ನಿಜವನ್ನ ಕೇಳುವಂತ ಸಾಮರ್ಥ್ಯ ಇಟ್ಕೊಳ್ಳಿ, ಸಂಯಮ ಇಟ್ಕೊಳ್ಳಿ. ಹಾಗಾದ್ರೆ ನೀವೇನ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ಹಾಗಾದ್ರೆ ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಂಘದ ಸ್ವಯಂ ಸೇವಕರನ್ನು ಕರ್ಕೊಂಡ್ ಬನ್ನಿ ಅಂತ ಮಹಾತ್ಮ ಗಾಂಧಿ ಅವರು ಸಂಘದ ಶಾಖೆಗೆ ಬಂದಿದ್ರು, ಅಂಬೇಡ್ಕರ್ ಅವರು ಸಂಘದ ಶಾಖೆಗೆ ಬಂದಿದ್ರು. ಹಾಗಾದ್ರೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿರಲ್ರಿ? ಅಂಬೇಡ್ಕರ್ನ ಸೋಲ್ಸಿದ್ಯಾರ್ರಿ? ಅಂಬೇಡ್ಕರ್ ಅನ್ನ ಸೋಲ್ಸಿ ಹೀನಾಮಾನವಾಗಿ ನಡೆಸ್ಕೊಂಡಿದ್ದಾರೆ ನೀವೇ ಕಾಂಗ್ರೆಸ್ಸಿಗರು. ಇದು ಕುದ್ರೆ ಕೊಡ್ಬೇಕು. ಅವರ ಪಿಎನ್ ಬಾಬಾ ಸಾಹೇಬ್ರನ್ನ ಅವಮಾನ ಮಾಡಿದಂತದ್ದು ಇದೆ ಕಾಂಗ್ರೆಸ್. ಅವರು ಸತ್ತಾಗ ಸಮಾಧಿ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಕಾಂಗ್ರೆಸ್ಸಿಗರು. ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಕಾಂಗ್ರೆಸ್ ಅವರು? ಅಂಬೇಡ್ಕರ್ ಸತ್ತಾಗ ನೋಡಿ ನಿಜ ಹೇಳಿದ್ರೆ ಯಾರು ವಿಚಲಿತರಾಗ್ತಾರೆ ಕಾಂಗ್ರೆಸ್ ಅವರು? ನಿಜ ಹೇಳಿದ್ರೆ ವಿಚಲಿತರಾಗ್ತಾರೆ ಕಾಂಗ್ರೆಸ್ ಅವರು. ನೀವು ಎಲ್ಲರೂ ಹಿಸ್ಟ್ರಿ ಹೋಗ್ತೀರಿ, ನಾವಿವತ್ತು ಪ್ರೆಸೆಂಟಿಗೆ ಸ್ವಲ್ಪ ಮಾತಾಡೋಣ. ನನಗೆ ಶಬ್ದಗಳು ಮತ್ತು ಅದರಲ್ಲಿರೋ ಭಾವನೆಗಳು ಬಹಳ ಮುಖ್ಯ ಆಗುತ್ತೆ. ನೋಡಿ ಇವತ್ತು ನಮಸ್ತೆ ಸದಾ ವತ್ಸಲೆ ಅನ್ನುವಂಥ ಸಾಲುಗಳು ಇವರೇ ತಗೊಂಡಿರೋದಿರ್ಬೋದು, ಇವರೇ ಹಾಡ್ತಿರೋದಿರ್ಬೋದು, ಕನಸಲ್ಲೂ ಇವರೇ ಜಪ ಮಾಡ್ಬೋದು. ಆದರೆ ಅದರ ಭಾವನೆಗಳು ಸಾಂದರ್ಭಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದನ್ನ ಅರ್ಥ ಮಾಡ್ಕೊಳ್ದಿರೋಷ್ಟು ಮೌಢ್ಯ ಇದೆಯಾ ಕಾಂಗ್ರೆಸ್ ಅಲ್ಲಿ ಅಂತ. ಪ್ರಜಾಪ್ರಭುತ್ವ ಭಾರತ, ಹಿಂದೂ ಭಾರತ ಅಲ್ಲ ಅಲ್ರಿ, ನಮ್ದು ಜಾತ್ಯತೀತ ಭಾರತ, ಹಿಂದೂ ಭಾರತ ಅಲ್ಲ. ಅಮ್ಮ ಅನ್ನೋ ಪದಕ್ಕೆ ಕಾಂಗ್ರೆಸ್ ಅಲ್ಲೂ ತಾಯಿ ಅಂತಾನೆ ತಾನೆ, ನಿಮ್ ಬಿಜೆಪಿಲೂ ತಾಯಿ ಅಂತ, ಜೆಡಿಎಸ್ ಅಲ್ಲೂ ತಾಯಿ. ಅದ್ರ ಮೀನಿಂಗ್ ನಿಮ್ಮಲ್ಲಿ ಮಾತ್ರ ಹೆಂಗ್ ಚೇಂಜ್ ಆಗುತ್ತೆ? ಹಿಂದುತ್ವ ಅನ್ನೋದು ಕಾಂಗ್ರೆಸ್ ಅಲ್ಲಿ ಇಲ್ಲ. ನಾನು ಅದನ್ನ ಹೇಳ್ತಾ ಇಲ್ಲ. ಭಾರತ ಹಿಂದೂ ರಾಷ್ಟ್ರ ಕಾಂಗ್ರೆಸ್ ಅಲ್ಲಿ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ನಮ್ಮ ರಾಷ್ಟ್ರ ಧ್ವಜವನ್ನ ಬೇಡ ಅಂದವರು, ನಮ್ಮ ರಾಷ್ಟ್ರಗೀತೆ ಬೇಡ ಅಂದವರು, ನಾವು ಸಂಘದ ಪಾಕಿಸ್ತಾನ ಧ್ವಜವನ್ನು ಆರಿಸಿ ನಿಮ್ಮವ್ರೆ ವಿಧಾನಸೌಧದಲ್ಲಿ ಅವರು ನಜೀರ್ ಅಹಮದ್ ಅವರು ಬಳ್ಳಾರಿಯ ರಾಜ್ಯಸಭೆ ಕಾರ್ಯಕರ್ತ ಘೋಷಣೆ ಆಗ್ದಂಥದ್ದು. ನೋಡಿ ನಾನು ಹೇಳ್ತಿರೋದು ಭಾವನೆಗಳು. ನಾನು ಈ ಕ್ಷಣಕ್ಕೂ ಹೇಳ್ತಿರೋದು ಪರ ವಿರೋಧ ಅಂತಲ್ಲ. ಸಂದರ್ಭಗಳನ್ನು ಅರ್ಥ ಮಾಡ್ಕೊಳ್ದಿರೋಷ್ಟು ಹೇಳಬಾರ್ದು. ಅಷ್ಟು ಹಿಂದಕ್ಕೆ ಹೋಗಿದಾರಾ ಕಾಂಗ್ರೆಸ್ನಲ್ಲಿ? ಎಲ್ಲ ಹಿರಿಯರ ನಾಯಕರಲ್ಲ. ನೋಡಿ KPCC ಕಚೇರಿ ಕರೆದು ನೋಡಿ ಇದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಹೇಳೋದಕ್ಕೂ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, KPCC ರಾಜ್ಯಾಧ್ಯಕ್ಷರವರು ಅವರ ಗೌರವಕ್ಕೆ ಅಪಮಾನ ತರೋ ಪ್ರಯತ್ನ ಅಂತ ನಿಮ್ಗೆ ಅನ್ಸೋದಿಲ್ವೇ? ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರ ನಾಯಕ. ಕಾರ್ಯಕರ್ತರು ಅವರನ್ನ ನಾಯಕರಾಗಿ ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಅವರ ಭಾವನೆ, ಒಂದ್ ನಿಮಿಷ ಸರ್, ಅವರ ಭಾವನೆಗಳನ್ನ ಯಾರು ಹೇಳಿರ್ಬೋದು. ಹರಿಪ್ರಸಾದ್ ಅವರು ಏನ್ ಬೇಕಾದ್ರೂ ಮಾಡ್ಬೋದು ಅಂತಾರೆ. ಏನಿದ್ರ ಮೀನಿಂಗು? ನೀವು ಪಕ್ಷದಲ್ಲಿ ಏನೋ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಹೇಳ್ತೀರಿ, ಬಟ್ ಓಪನ್ ಸೀಕ್ರೆಟ್ ಎಲ್ಲ ಅಸಮಾಧಾನ ಕಾಣ್ತಾ ಇದೆ. ನಿಮ್ಮಂತವ್ರು ಅದ್ ಹೆಂಗ್ರಿ ನೀವು ರಾಜ್ಯ ನಡೆಸ್ತೀರಿ? ಇಲ್ಲಿ ಒಂದು ಆಯ್ತಾ, ನಮ್ಮ ಪಕ್ಷದ ಇಂಟರ್ನಲ್ ಮ್ಯಾಟರ್ಸ್
ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅನೇಕ ಪವರ್ ಸೆಂಟರ್ಗಳಾಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಯಾವ ನೀತಿಗತನೂ ಸರ್ಕಾರ ನಡೆಸಿದೆ. ಯಾರ ಮಾತನ್ನು ಕೂಡ ಕೇಳಲಿಕ್ಕೆ ಯಾರು ತಯಾರಿಲ್ಲ. ಬರ್ತೀನಿ ನಾನು ಮತ್ತೆ ಖಂಡಿತ ಬರ್ತೀನಿ. ನೋಡಿ, ಇವ್ರು ಎಷ್ಟು ಬಹಳ ಪಾಪ ವಕ್ತಾರರು, ಅವ್ರ ಪಕ್ಷವನ್ನು ಬಿಟ್ಕೊಡೋಕ್ಕಾಗಲ್ಲ. ಕೆಲವೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರು ಅವ್ರವ್ರ ಪಕ್ಷನ ಬಿಟ್ಕೊಡೋಕ್ಕಾಗೋದಿಲ್ಲ. ಆವಾಗ ಸಂಘಟನೆಯನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ, ಭ್ರಾತೃತ್ವವನ್ನು ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಇಂಟರ್ನಲ್ಲಿ ನೋಡಿ, ಕೆ ಎನ್ ರಾಜಣ್ಣವ್ರು ಹೇಳ್ತಾರೆ ಏನು ಬೇಕಾದರೂ ಮಾಡ್ಬೋದು ನೋಡ್ರಿ ಅವರು ಅಂತಾರೆ. ಏನದು ಅದು ಬಾಂಧವ್ಯನ ವೃದ್ಧಿಸೋ ಕೆಲಸನ. ಹರಿಪ್ರಸಾದ್ ಅವರು ಅದು ಪಕ್ಷದ ಸಿದ್ಧಾಂತಕ್ಕೆ ತಪ್ಪು, BJP ಸಾಲ್ಗಳು ಹೇಳಂಗಿಲ್ಲ, ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಅದು ಹೆಂಗೆ ಎಲ್ಲವೂ ಸರಿ ಇದೆ ಅಂತ ಇಂಥವ್ರು ರಾಜ್ಯ ನಟ್ಟಂಗೆ ನಡೆಸ್ತಾರೆ ಅಂತ ಹೆಂಗೆ ನಂಬೋದು ಜನ? ಹೇಳಿದ್ದ ನಾನು, ಕಾಂಗ್ರೆಸ್ ಒಂದು ಪಕ್ಷ ಅಷ್ಟೇ, ಅಲ್ಲಿ ಆಂತರಿಕ ವಿಚಾರಗಳು, ಆಂತರಿಕ ಭಿನ್ನಾಭಿಪ್ರಾಯಗಳು ಮುಗಿಲಿರುತ್ತೆ ಹೇಳ್ತಾ ಇದ್ದಾರೆ. ಇಲ್ಲಿ ಈಗ ತಾವು ಹೇಳ್ಬೋದು, ಒಬ್ಬ ರಾಜ್ಯದ KPCC ಅಧ್ಯಕ್ಷರ ನೈತಿಕತೆಯನ್ನು ಕುಸಿಸುವಂತ ಕೆಲಸ ಕಾಂಗ್ರೆಸ್ ಇಂದ ನಡೀತಾ ಇದೆ. ಇದು ಈ ಒಂದು ಘಟನೆ ಇಟ್ಟುಕೊಂಡು ತಾವ್ ಹೇಳಿದ್ರಿ, ಅವ್ರು ಹೇಳ್ತಾ ಇದ್ದಾರೆ ಏನಂತ, ಅದನ್ನ ಇಂಟರ್ನಲ್ ಆಗಿ ಕೇಳಬಹುದಾಯ್ತು, ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬಹುದಾಯ್ತು. ಅವ್ರ ಕಾರ್ಯಕರ್ತ ನಾಯಕ ಅಂತಾರೆ. ಕಾರ್ಯಕರ್ತರು ಕೇಳಿ ರಾಜೀನಾಮೆ ಕೇಳಿ ಅಂತ, ಕಾರ್ಯಕರ್ತರು ಹೇಳಿ ತಪ್ಪು ಅಂತ ಹೇಳಿದ್ರ ಈಗ ಹೇಳ್ತಾರೆ BK ಹರಿಪ್ರಸಾದ್ ಅವರು ಇರೋದು ಏನಂತ ನೋವಿದೆ ಗೊತ್ತಾ? DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇವರು ಒಂದು ಸಂಚಲನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಮಾನಸಿಕ ಕುಗ್ಸುವಂತ ಕೆಲಸ. ಸೊ ಇದಕ್ಕೆ ಅವರು ವಿಚಲಿತರಾಗಿ ಧರ್ಮಸ್ಥಳದ ಪ್ರಕರಣ ಇರ್ಬೋದು, ಈ ಪ್ರಕರಣ ಇರ್ಬೋದು, ಸದನದಲ್ಲಿ ಅವತ್ತು RSS ಗೀತೆ ಆಡಿದ್ದಾರೆ. ಬಹುಶಃ ಅದು ನಾನು ಹೇಳಿದ್ನಲ್ಲ, ಸಾಫ್ಟ್ ಐ ಗಾಟ್ ಇಟ್. ಬಟ್ ಧರ್ಮಸ್ಥಳದ ಪ್ರಕರಣದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ DK ಶಿವಕುಮಾರ್ ನಮಸ್ತೆ ಸದಾವತ್ಸಲೆ ಅಂತ ಹೇಳಿದ್ರು. ಯಾಕೆಂದ್ರೆ ಅದನ್ನ ಸ್ವಲ್ಪ ನೀಟಾಗಿ ಚರ್ಚೆ ಮಾಡೋಣ. ನೋಡಿ, ಬಹಳ ಮುಖ್ಯವಾಗಿ ಆ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ರು ಅನ್ನೋದಾದ್ರೆ DK ಶಿವಕುಮಾರ್ ಅವರು ಒಬ್ಬ ಧರ್ಮಿಷ್ಠನಾಗಿ, ಅಫ್ಕೋರ್ಸ್ ಕಟ್ಟ ಕಾಂಗ್ರೆಸ್ಸಿಗ. ನೋಡಿ, ಆ ಕಟ್ಟ ಕಾಂಗ್ರೆಸ್ಸಿಗ ಅಂತ ಹೇಳಬೇಕಾದ್ರೂ ಕೂಡ ಹಿಂದೂ ಶಬ್ದಗಳೇ ಬಂದವು, ಆ ಭಾವನೆ ಅನ್ನೋದು ಬಂತು. ಭಕ್ತ ಹಾಗೂ ಭಗವಂತ ಅನ್ನೋದು ಪಕ್ಷದ ವಿಚಾರಗಳ, ಅದೊಂದು ಧರ್ಮಿಷ್ಠನ ನಡೆ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಆ ನಿಲುವುಗಳೇ ಇದ್ದಿದ್ರೆ, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದೇ ಆಗಿದ್ದರೆ ಹಿಂದೆ ಕುಂಭಮೇಳಕ್ಕೂ ಹೋಗಬೇಕಾಗಿರಲಿಲ್ಲ, ಅವರು ಅಜ್ಜಯ್ಯನ ನಂಬಬೇಕಾಗೂ ಇರಲಿಲ್ಲ. ಸೊ ಒಬ್ಬ ಧರ್ಮಿಷ್ಠನಾಗಿ ಧರ್ಮದ ತಳಹದಿಯಲ್ಲಿ ಹೆಂಗೆ ನಡಿಬೇಕು ಹಂಗೆ ನಡೀತಾ ಇದ್ದಾರೆ. ಬಟ್ ಅದನ್ನು ಟ್ರಂಪ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಇತರ ನಾಯಕರು. ಅದ್ರ ಬಗ್ಗೆ JDS ವಕ್ತಾರರು ಉಮೇಶ್ ಅವರು ಒಂದು ಪ್ರಸ್ತಾಪ ಮಾಡಿದ್ರು. ಅದನ್ನೇ ನಿಮಗೆ ಕೇಳ್ತಾ ಇದ್ದೀನಿ ಪ್ರಶ್ನೆನ. ಧರ್ಮಸ್ಥಳದ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಸ್ತೆ ಸದಾ ವತ್ಸಲೆ ಅಂತ ಹಿಂದೂ ಬಾಂಧವರನ್ನು ಸೆಳೆಯುವಂಥ ಪ್ರಯತ್ನವನ್ನು KPCC ರಾಜ್ಯಾಧ್ಯಕ್ಷರು ಮಾಡಿದ್ರಂತೆ. ಹೆಂಗಿದು? ಒಬ್ಬ ಧರ್ಮಿಷ್ಠನಾಗಿ ನೀವೇನೇ ಕಾಂಗ್ರೆಸ್ಸಿಗನಾಗಿ DK ಶಿವಕುಮಾರ್ ಅವರನ್ನು ಕಂಡರೂ ಕೂಡ ಅವರ ಪೂಜೆ ಪುನಸ್ಕಾರಗಳಿರ್ಬೋದು, ಎಂಥದ್ದೇ ವಿರೋಧ ಇದ್ರೂ ಕುಂಭಮೇಳಕ್ಕೆ ಹೋಗಿದ್ದಿರ್ಬೋದು, ಇಂಥ ಹಲವಾರು ಉದಾಹರಣೆಗಳಿದ್ರೆ ನೀವು ಧರ್ಮಸ್ಥಳಕ್ಕೆ ಅಲ್ಲಿಗೆ ಹೆಂಗೆ ಲಿಂಕ್ ಮಾಡ್ತೀರಿ? ಇದು ಸರಿನಾ? ಅಲ್ಲ ಕೇಳಿ, ಯಾಕೆ ಧರ್ಮಸ್ಥಳಕ್ಕೆ ಲಿಂಕ್ ಮಾಡ್ತೀವಿ ಅಂತಂದ್ರೆ, ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಕ್ಕೆ ಇಚ್ಛೆ ಪಡ್ತೀನಿ. ಈಗ ಧರ್ಮಸ್ಥಳ ವಿಚಾರದಲ್ಲಿ SIT ಕೊಡಲ್ಲ ಅಂತ ಹೇಳಿದ್ಯಾರೋ ಇದೇ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನವ್ರು ಹೇಳಿದ್ರು, ಯಾರೋ ಅನಾಮಿಕ ಬಂದು ಹೇಳ್ಬಿಟ್ರೆ ನಾವು SIT ಕೊಟ್ಬಿಡ್ಬೇಕೇನ್ರಿ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಅವ್ರು SIT ವಹಿಸ್ತಾರೆ. ಅದೇ ಅವತ್ತೇ ದಿನ ದಿನೇಶ್ ಗುಂಡೂರಾವ್ ಬಂದು ಮಾತಾಡ್ತಾರೆ, ಅವ್ರು ನಮ್ಮ ಮೇಲೆ ಬಹಳ ಪ್ರಭಾವ ಬೀರ್ತಾ ಇದ್ದಾರೆ ಅಂತ. ಹಂಗಾದ್ರೆ ಅವ್ರು ಯಾರು? ಎಡಪಂಥೀಯರು ಹೇಳಿದ್ರು ಅನ್ನೋ ಕಾರಣಕ್ಕೆ ನೀವು SIT ಕೊಟ್ರಿ, ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ರಿ. ಮತ್ತೆ 2 ದಿನ ಆದ್ಮೇಲೆ DK ಶಿವಕುಮಾರ್ ಅವ್ರು ಬಂದು ಹೇಳ್ತಾರೆ ಇಲ್ಲಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. DK ಶಿವಕುಮಾರ್ ದಾರಿ ತಪ್ಪಿಸುವಂತ ಕೆಲಸ ಮಾಡ್ಬಿಡ್ತಾರೋ ಅಥವಾ ಗೊತ್ತಿಲ್ಲ ಯಾಕೆ ಸ್ಟೇಟ್ಮೆಂಟ್ ಕೊಟ್ರು ಅಂತ ಕೇಳಿ. ಲೆಟ್ ಮೀ ಫಿನಿಶ್. ಆಮೇಲೆ SIT ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಅವರಲ್ವಾ? ಯಾಕೆ ಕೊಟ್ರು? ಮತ್ತೆ ನೀವು ನೆನ್ನೆ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀವು ಹೆಂಗ್ ಗೊತ್ತಾ BJP ಅವರು ಕೊಟ್ರೆ ಯಾಕೆ ಕೊಟ್ರಿ ಅಂತ ನೋಡಿ, ಕೊಟ್ಟಿಲ್ಲ ಅಂದ್ರೆ ಯಾಕೆ ಕೊಟ್ಟಿಲ್ಲ ಅಂತೀರಿ? ಕೊಟ್ಟಿದ್ದಕ್ಕೆ ಸ್ವಾಗತ ಮಾಡಿದೀವಿ. ಕೊಡುವಂತ ರೀತಿನ ಯಾರೋ ಬುರುಡೆ ಇಟ್ಕೊಂಡ್ ಬಂದ್ಬಿಟ್ರೆ ನೀವು ಹೇಳಿದ ತಕ್ಷಣ ನೀವು SIT ಮಾಡ್ಬಿಡ್ತೀರಾ? ಹಾಗಾದ್ರೆ ನಾನ್ ನಾಳೆ ಇನ್ನೊಂದೇನೋ ಆರೋಪ ಮಾಡ್ತೀನಿ, ಅದನ್ನ ನೀವು ಇನ್ನೊಂದು SIT ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಲಾ? ಒಂದು ಶಾಲೆಗೆ ಒಂದು 10 ಶಾಲೆಗೆ ಒಂದು 3 ಸತಿ ಬೆದರಿಕೆ ಕರೆ ಬರುತ್ತೆ ಅಥವಾ ಏನೋ ಮೇಲ್ ಬರುತ್ತೆ, ಏನೋ ಬಾಂಬಿದೆ ಅಂತ ಹೇಳಿ 3 ಸತಿ ಚೆಕ್ ಮಾಡ್ತಾರೆ, ಬಾಂಬ್ ಇರಲ್ಲ. 4ನೇ ಸತಿ ಬಾಂಬ್ ಇದೆ ಅಂತ ಬರುತ್ತೆ, ಇದು ಹುಸಿ ಅಂತ ಬಿಟ್ಬಿಟ್ರೆ ಕತೆ ಏನು? ಹಂಗೆ ಬುರುಡೆ. ಬುರುಡೆ ಏನು ಅನ್ನೋದು, ಬುರುಡೆ ಎಲ್ಲಿಂದ ಇನ್ವೆಸ್ಟಿಗೇಷನ್ ಮಾಡಬೇಕು. ನಾವು ವೆರಿ ಕ್ಲಿಯರ್ ಆಗಿ ಹೇಳ್ತೀವಿ, ನಾವು BJP ಅವರು ಹೇಳಿದ್ದೇನು, ನೀವು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ್ರಾ? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಕೇಳಿ ಇಲ್ಲಿ. ಯಾಕೋ ನೀವೇ ಕಾಂಗ್ರೆಸ್ ವಕ್ತಾರ ರೀತಿ ಮಾತಾಡ್ತಿದ್ದೀರಾ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಯಾಕೆ ಮಾಡ್ಲಿಲ್ಲ? ಹಾಗಾದ್ರೆ ಬಿಡಿ. ಆ ಧರ್ಮಸ್ಥಳ ವಿಚಾರ ನಮಗನ್ಸೋದಕ್ಕೆ ಬಹಳ ಸ್ಪಷ್ಟವಾಗಿ ಧರ್ಮಸ್ಥಳ ವಿಚಾರದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ವಕ್ತಾರರಿಗೆ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ 1925ರಲ್ಲಿ ಬಂದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ
ಎಷ್ಟೋ ಆಪತ್ತುಗಳು ಬಂದ್ರು, ಎಷ್ಟೋ ಸರಿ ನಿಷೇಧ ಮಾಡಿದ್ರು ಕೂಡ ಅನೇಕ ಕೆಲಸಗಳನ್ನು ಮಾಡ್ಕೊಂಡ್ ಬಂದೆ. ಬಹಳ ಚುಟುಕಾಗಿ ಹೇಳಬೇಕು ಅಂತಂದ್ರೆ, ಇವತ್ತು ಸಂಘದಲ್ಲಿ ಶಾಖೆಯ ಪದ್ಧತಿ ಅಂದ್ರೆ ದಿನನಿತ್ಯ ಸಂಘದ ಸ್ವಯಂ ಸೇವಕರು ಒಂದ್ ಕಡೆ ಸೇರುವಂತದ್ದು. ಇವತ್ತು ದಿನನಿತ್ಯ RSS ನ ಆನ್ಯುವಲ್ ರಿಪೋರ್ಟ್ ನ ಮಾಹಿತಿಯ ಪ್ರಕಾರ 83,124 ಶಾಖೆ ದಿನನಿತ್ಯ ನಡೆಯುತ್ತೆ. ವಾರದಲ್ಲಿ 32,147 ಶಾಖೆಗಳು ನಡೆಯುತ್ತೆ. ಗ್ರಾಮೀಣ ಭಾಗದಲ್ಲಿ 58,981 ಶಾಖೆಗಳು ನಡೆಯುತ್ತೆ. ಸಕ್ರಿಯವಾಗಿರ್ತಕ್ಕಂಥ ಸ್ವಯಂ ಸೇವಕರ ಸಂಖ್ಯೆ 1 ಕೋಟಿ ಇಡೀ ದೇಶದಲ್ಲಿ. ಮತ್ತೆ ಬಹಳ ವಿಶೇಷವಾಗಿ ಯಾವಾಗ ಪ್ರವಾಹಗಳು ಬಂದಾಗ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ 2009ರಲ್ಲಿ ಪ್ರವಾಹ ಬಂತು. ಅದೇ ರೀತಿ ಹೈದರಾಬಾದ್ನಲ್ಲಿ 2020ರಲ್ಲಿ ಪ್ರವಾಹ ಬಂತು. ಕೊಡಗುನಲ್ಲಿ 2018ರಲ್ಲಿ ಬಂತು. ತ್ರಿಪುರಾದಲ್ಲಿ 2024ರಲ್ಲಿ ಬಂತು. ಗುಜರಾತ್ನಲ್ಲಿ 2024ರಲ್ಲಿ ಬಂತು. ಬಿಹಾರದಲ್ಲಿ 2016ರಲ್ಲಿ ಬಂತು. ಮತ್ತೆ ಅದೇ ಗುಜರಾತ್ನ ಸೂರತ್ನಲ್ಲಿ 2006ರಲ್ಲಿ ಬಂತು. ಇಷ್ಟು ಕಡೆ ಪ್ರವಾಹಗಳು ಬಂದಾಗ ಯಾವುದಾದ್ರೂ ಒಂದು ಸಂಘಟನೆಯ ಸ್ವಯಂ ಸೇವಕರು ಬದ್ಧತೆಯನ್ನ, ಧೈರ್ಯವನ್ನ ತೋರಿಸಿ, ಕ್ಷಮತೆಯನ್ನ ತೋರಿಸಿ ಮುನ್ನುಗ್ಗಿದ್ರು ಅಂತಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಬಹಳ ಹೆಮ್ಮೆ ಇದೆ, ನಾನು ಕೂಡ ಒಬ್ಬ ಸ್ವಯಂ ಸೇವಕ. ಅದೇ ರೀತಿ ಬರೀ ಸಂಘ ಈ ರೀತಿಯ ಚಟುವಟಿಕೆಗಳ ಜೊತೆಗೆ ವನವಾಸಿ ಆಶ್ರಮ ಅಂತ ಮಾಡುವಂಥದ್ದು, ಸಾಮರಸ್ಯ ವಿಭಾಗದಲ್ಲಿ, ಸೇವಾ ವಿಭಾಗದಲ್ಲಿ ಅನೇಕ ಕೆಲಸಗಳನ್ನ, ಸೇವಾ ವಿಭಾಗದ ಬಗ್ಗೆ ಹೇಳಬೇಕು ಅಂದ್ರೆ ಸೇವಾ ಭಾರತಿಯ ಮುಖಾಂತರ ಶಿಕ್ಷಣದಲ್ಲಿ 40,920 ಚಟುವಟಿಕೆಗಳನ್ನ, ಆರೋಗ್ಯ ವ್ಯವಸ್ಥೆಯಲ್ಲಿ 17,461, ಸಾಮಾಜಿಕ ಒಂದು ಕಳಕಳಿ ಇಟ್ಕೊಂಡು 20,547 ಕಾರ್ಯಕ್ರಮಗಳನ್ನ, ಸೆಲ್ಫ್ ರಿಲಯನ್ಸ್ ನ ಬಗ್ಗೆ 10,779 ಕಾರ್ಯಕ್ರಮಗಳನ್ನ, ವಿದ್ಯಾಭಾರತಿ ಮುಖಾಂತರ 34 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ, ಇಷ್ಟೆಲ್ಲ ಸೇವೆ 93,000 ಶಿಕ್ಷಕರು. ಕಾಂಗ್ರೆಸ್ನವ್ರು ಯಾಕೆ ನೀವು ಅಂದ್ರೆ ಮುಗಿ ಬೀಳ್ತಾರೆ? ಅವ್ರಿಗೆ ಅದೇ ಹೇಳ್ತಿರೋದು ನೋಡಿ, ನಿಜಾಂಶವನ್ನ ಹೇಳಿದ್ರೆ ಕಾಂಗ್ರೆಸ್ ಒಪ್ಕೊಳ್ಳಲ್ಲ. ಮತ್ತೆ ಇವತ್ತು ನಾನು ಹೇಳ್ತೀನಿ, ಈ KN ರಾಜಣ್ಣ, BK ಹರಿಪ್ರಸಾದ್ ಇವರೆಲ್ಲ ನಿಜವಾಗ್ಲೂ ಇವ್ರಿಗೆ ಯಾವ ಬದ್ಧತೆ ಇದೆ? ಒಂದು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ BK ಹರಿಪ್ರಸಾದ್ ಅವ್ರಿಗೆ. ಅವ್ರ ಸಂಘದ ಬಗ್ಗೆ ಏನ್ ಟೀಕೆ ಮಾಡ್ತಾರ್ರಿ? ಸಂಘದ ಇತಿಹಾಸ ಏನು? ಸಂಘ ಎಂತೆಂತ ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ, LK ಇಂತ ಮಹಾನ್ ವ್ಯಕ್ತಿಗಳನ್ನ ಅವ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಒಂದು ಸಂಘಟನೆ RSS. ಬಹಳ ಹೆಮ್ಮೆ ಇದೆ, ನಾವು ಕೂಡ RSS ಅವರಂತ. ಈ ಹರಿಪ್ರಸಾದ್ ಅವರು, ರಾಜಣ್ಣ ಅವರೆಲ್ಲ ಇವತ್ತು RSS ಬಗ್ಗೆ ಟೀಕೆ ಮಾಡ್ತಾರೆ ಅಂದ್ರೆ ಅವರು ಮೊದಲು ಅವರ ರಾಜಕೀಯ ಬದ್ಧತೆ ಏನು ಅಂತ ಅವ್ರು ಪ್ರಶ್ನೆ ಮಾಡ್ಕೋಬೇಕು. ರೈಟ್. ದರ್ಶನ್ ಅವರು ನೀವು ಹೇಳಬೇಕು ನೋಡಿ, ಅಮಿತ್ ಶಾ ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ತಾರೆ ಏಷಾ ಫೌಂಡೇಶನ್ನ ಒಂದು ಕಾರ್ಯಕ್ರಮದಲ್ಲಿ. ಕುಂಭಮೇಳದ ಸಂದರ್ಭದಲ್ಲಿ ಹೈಕಮಾಂಡ್ ಇನ್ಸ್ಟ್ರಕ್ಷನ್ ಇದೆ, ನಾವ್ಯಾರು ಕೂಡ ಹೋಗೋದಿಲ್ಲ ಅಂತ ಹೇಳಿದ್ರು ಕೂಡ ಒಬ್ಬ ಧರ್ಮಿಷ್ಠ DK ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬರ್ತಾರೆ. ಇಂಥೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಜನಸಾಮಾನ್ಯರಿಗೆ ಇರ್ಬೋದು, BJPಯವ್ರಿಗೆ ಇರಬಹುದು, ಅಥವಾ ಸ್ವತಃ ಕಾಂಗ್ರೆಸ್ನಲ್ಲಿರುವಂಥ ಕೆಲವರಿಗೆ BJP ಬಗ್ಗೆ ಒಂದು ಮೃದು ಧೋರಣೆ DK ಶಿವಕುಮಾರ್ ಅವರಲ್ಲಿ ಕಂಡು ಬರ್ತಿದೆಯಾ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತಲ್ಲ. ಕಾಂಗ್ರೆಸ್ಗೆ ಅವ್ರ ಕೊಡುಗೆ ಏನು ಅನ್ನೋ ಪ್ರಶ್ನೆ ಬರುತ್ತಲ್ವ? ಕಾಂಗ್ರೆಸ್ ಕೊಡುಗೆನ ನಾನು ಖಂಡಿತ ಹೇಳ್ತೀನಿ. ಅದಕ್ಕೂ ಬಿಫೋರ್ ಕ್ಲಾರಿಫಿಕೇಶನ್ ಕೊಡ್ತೀನಿ. DK ಶಿವಕುಮಾರ್ ಅವರು ಅವರ ಹುಟ್ಟು ಕಾಂಗ್ರೆಸ್. ಅವರು ಇವತ್ತು ಒಂದು ಪದನೂ ಹೇಳಿದ್ದಾರೆ, ನಂದು ಕಾಂಗ್ರೆಸ್ ಅಂತ. DK ಶಿವಕುಮಾರ್ ಅವರು ನಮ್ಮ ಹೈಕಮಾಂಡಿಂದ ಕುಂಭಮೇಳಕ್ಕೆ ಯಾವುದೇ ರೀತಿಯಾದಂಥ ಇನ್ಸ್ಟ್ರಕ್ಷನ್ ಇರಲಿಲ್ಲ. ಆದರೆ ನಿಮ್ಮ ಮಾತಿನ ಉಲ್ಲೇಖನೂ ನಾನು ತಿಳಿದು ಹೇಳಬೇಕಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ ವೈಯಕ್ತಿಕ ಭಾವನೆಯನ್ನು ಹೇಳಿದರು. DK ಶಿವಕುಮಾರ್ ಅವರು ಒಬ್ಬರು ಹಿಂದೂ ಅನ್ನುವಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಶಾ ಫೌಂಡೇಶನ್ಗೆ ಒಂದು ಅಫಿಷಿಯಲ್ ಇನ್ವಿಟೇಷನ್ ಮೇಲೆ ಅವರು ಹೋಗಿರ್ತಕ್ಕಂಥದ್ದು ಸತ್ಯ. ಅವರು ದೇವಸ್ಥಾನಕ್ಕೂ ಹೋಗ್ತಾರೆ, ಚರ್ಚಿಗೂ ಹೋಗ್ತಾರೆ, ದರ್ಗಕ್ಕೂ ಹೋಗ್ತಾರೆ, ಬಸದಿಗೂ ಹೋಗ್ತಾರೆ, ಜೈನ ಟೆಂಪಲ್ಗಳಿಗೂ ಹೋಗ್ತಾರೆ, ಆಮೇಲೆ ಗುರುನಾನಕ್ ಅವರ ಇದೇನಿದೆ ಅಲ್ಲಿಗೂ ಹೋಗ್ತಾರೆ. ಅಂದ್ರೆ ಅವರು ಸರ್ವ ಧರ್ಮವನ್ನು, ಸರ್ವ ಜಾತಿಯನ್ನು ಗೌರವಿಸುವ ಜೊತೆಗೆ ತನ್ನ ಧರ್ಮ ಪರಿಪಾಲನೆಯನ್ನು ಅಷ್ಟೇ ನಿಷ್ಠೆಯಿಂದ ಮಾಡುತ್ತಾ ಬರುತ್ತಿರುವವರು. ಅವರು ಯಾರೋ ಒಂದು ಹೇಳಿದ್ರು ಅಂತೇಳಿ ಇವತ್ತಿಗೂ ಅವರು ಸಸ್ಯಾಹಾರಿಯಾಗಿ ಉಳಿದಿದ್ದಾರೆ. ನಾನೇ ತಿನ್ನೋರು ಅದನ್ನೂ ಬಿಟ್ಟಿದ್ದಾರೆ. ಅದು ಅವರ ಪದ್ಧತಿ, ಅವರ ಆಚರಣೆಗಳು. ಇನ್ನೊಂದು DK ಶಿವಕುಮಾರ್ ಅವರ ಕೊಡುಗೆ ಅನ್ನುವಂಥದ್ದು ವಿಚಾರ ಕೇಳಿದ್ರಿ, ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಕಾರ್ಯಕರ್ತರು ಇನ್ನೊಂದು 2-3 ಪ್ರಶ್ನೆ ಇದೆ. ಎಸ್ ಮೇಡಮ್. ಇವತ್ತು ನಮ್ಮ ಇದು ಕಾಂಗ್ರೆಸ್ ಪಕ್ಷ 2018ರಲ್ಲಿ 169 ಭರವಸೆಗಳನ್ನ ಈಡೇರಿಸಿ ಸಮೇತ, ನಾವು ಸಿದ್ದರಾಮಯ್ಯನವರು ಒಳ್ಳೆ ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ಮಾಡಿದ್ರು ಸಮೇತ 80 ಸೀಟಿಗೆ ಕುಸಿದು ಹೋಗ್ತೀವಿ. ಅದಾದ್ಮೇಲೆ ಆಪರೇಷನ್ ಕಮಲ ಆದ್ಮೇಲೆ ನಮ್ಮಲ್ಲಿ ಉಳಿಯುವಂಥದ್ದು 66 ಜನಗಳು. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಸ್ಥಾನವನ್ನ ಕೊಟ್ಟಾಗ, ನಾನು ಪಕ್ಷವನ್ನ ಕಟ್ತೀನಿ ಅಂತೇಳಿ ಅವತ್ತು ಡಿಜಿಟಲ್ ಏನೋ ಕಾರ್ಯಕ್ರಮ ಮಾಡಿದ್ರು. ಇಡೀ ಪ್ರಪಂಚದಾದ್ಯಂತ
ರಾಜ್ಯಾದ್ಯಂತ ಅದನ್ನು ವೀಕ್ಷಣೆ ಮಾಡುವಂತ ಕೆಲಸ ಆಯ್ತು. ಅವತ್ತಿಂದ ಒಂದು ಕ್ಷಣ ವಿರಮಿಸದೆ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡಿದ್ರು. ಅದು ಕೋವಿಡ್ ಮಹಾಮಾರಿಯಾದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಗುಲ್ಬರ್ಗದಲ್ಲಿ ಯಾರು ನಡ್ಕೊಂಡು ಹೋಗ್ತಾ ಬಸ್ ಚಾರ್ಜ್ ಇಷ್ಟಿದೆ ಅನ್ಬೇಕಾದ್ರೆ KSRTC 1 ಕೋಟಿ ರೂಪಾಯಿ ಚೆಕ್ ತಗೊಂಡೋಗ್ತಾರೆ, ತಮ್ಮ ಸ್ವಂತ ದುಡ್ಡನ್ನು ತಗೊಂಡೋಗ್ತಾರೆ. ಅದಾದ್ಮೇಲೆ ಏನು ಕೋವಿಡ್ ನಲ್ಲಿ ಎಲ್ಲರಿಗೂ ಜನಗಳಿಗೆ ತೊಂದರೆ ಆಗಿದೆ, ರೈತರಿಗೆ ತೊಂದರೆ ಆಗಿದೆ ಅಂತೇಳಿ ಲಕ್ಷಾಂತರ ಟನ್ ತರಕಾರಿ ಖರೀದಿ ಮಾಡಿ ಅದನ್ನ ಉಚಿತವಾಗಿ ಜನಗಳಿಗೆ ಹಂಚುವಂತ ಕೆಲಸ ಮಾಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಪ್ರತಿ ಅಸೆಂಬ್ಲಿಗೆ ಅಂತೇಳಿ ಒಟ್ಟು 1,500 ಆಂಬುಲೆನ್ಸ್ ಬಿಡುವಂತ ಕೆಲಸ ಮಾಡ್ತಾರೆ. ಚಾಮರಾಜನಗರದ ಆಕ್ಸಿಜನ್ ದುರಂತ ಆದಾಗ 36 ಜನ ಮಡಿದಾಗ ಅವರ ಮನೆಗಳಿಗೆ ಹೋಗಿ ಸ್ವಂತ 1 ಲಕ್ಷ ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಆರೋಗ್ಯ ಹಸ್ತ ಆಗಿರ್ಬೋದು, ಸತ್ತವರ ಮನೆಗೆ ಸಾಂತ್ವನ ಕಾರ್ಯಕ್ರಮ ಆಗಿರ್ಬೋದು, ಆಹಾರ ಕಿಟ್ಗಳನ್ನ ಕೊಡೋದಾಗಿರ್ಬೋದು, ಜೊತೆಗೆ ಮೇಕೆದಾಟು ಪಾದಯಾತ್ರೆ, ಭಾರತ್ ಜೋಡೋ ಪಾದಯಾತ್ರೆ, ಸ್ವಾತಂತ್ರ್ಯ ನಡಿಗೆ 5 ಲಕ್ಷ ಜನ ಬೆಂಗಳೂರಿನಲ್ಲಿ ಸೇರಿರ್ತಕ್ಕಂಥದ್ದು. ಮತ್ತೆ ನಮ್ಮ ಕಾಂಗ್ರೆಸ್ ಭವನವನ್ನ ಇವತ್ತೊಂದು ಅದ್ಭುತ ಭವನವನ್ನ ಅದು ಪರಮೇಶ್ವರ್ ಸಾಹೇಬರು ಶುರು ಮಾಡಿದ್ರು, ಅದನ್ನ ಸಂಪೂರ್ಣ ಮಾಡಿದ್ದು ಇದೆ DK ಶಿವಕುಮಾರ್ ಸಾಹೇಬರು. DK ಶಿವಕುಮಾರ್ ಸಾಹೇಬರು ಇದೇ ಪಕ್ಷ ಸಂಘಟನೆಗೆ ಹೋಗ್ಬೇಕಾದ್ರೆ ಒಂದ್ಸರಿ ಹೆಲಿಕಾಪ್ಟರ್ ದುರಂತ ಆಗುತ್ತೆ, ಒಂದ್ಸರಿ ಬಸ್ ದುರಂತ ಆಗುತ್ತೆ, ಇನ್ನೊಂದ್ಸರಿ ಮೊನ್ನೆ ಕಾರ್ಯದ ಒಂದು ಆಕ್ಸಿಡೆಂಟ್ ಆಗ್ತದೆ. ಅವತ್ತು ಹೆಲಿಕಾಪ್ಟರ್ ದುರಂತ ಆದಾಗಲೂ ಮಾಲೂರ್ಗೆ ಹೋಗ್ಬೇಕಿತ್ತು, ವಾಪಸ್ ಅವ್ರು ಏರ್ಪೋರ್ಟಿಗೆ ಬಂದು ಮತ್ತೆ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಅಂತ ಅಲ್ಲಿಗೆ ಹೋಗಿದ್ದು. ನಾನು ಅವಾಗಿಂದ ಕಾರ್ಯಕರ್ತರ ನಾಯಕ ಅನ್ನುವಂಥ ಪದ ಹೇಳ್ತಾ ಇದ್ದೆ. ಮೇಡಮ್ ಸಂಜಯ್ ಅಂತ ಒಬ್ಬ ಪುಟ್ಟ ಹುಡುಗ, ಈ PCM ಅನ್ನೋ ವಿಚಾರದಲ್ಲಿ ಚಿಕ್ಕ ಹುಡುಗ, ಅವನ್ನ ಪೊಲೀಸರು ಬಂಧಿಸ್ತಾರೆ. ನನ್ನ ಕಾರ್ಯಕರ್ತರನ್ನ ಬಂಧಿಸಿದಾರೆ ಅಂತೇಳಿ ಸೀದಾ ಸ್ಟೇಷನ್ ಒಳಗೆ ಹೋಗ್ತಾರೆ. ಅದ ಹೆಂಗೆ ಅವನು ಮೈ ಮುಟ್ಟು ನೋಡಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಾರೆ. ಇನ್ನೊಮ್ಮೆ ಕೀರ್ತಿ ಗಣೇಶ್ ಅನ್ನುವಂಥವ್ರು ಇದು ಯಾವುದೋ ಚಟಿ ಸುಟ್ಟಿರೋ ವಿಚಾರ ತಿಪ್ಟೂರಲ್ಲಿ ತುಮಕೂರು ಜೈಲಲ್ಲಿ ಬಂಧಿಸಿರ್ತಾರೆ, ಸೀದಾ ಜೈಲ್ ಒಳಗಡೆ ಹೋಗ್ತಾರೆ ನನ್ನ ಕಾರ್ಯಕರ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ. ಇನ್ನೊಬ್ರು ದೀಪಗೌಡ ಅಂತೇಳಿ ಕಿಡ್ನಿದೇನೋ ಪ್ರಾಬ್ಲಮ್ ಆದಾಗ ಸಾಹೇಬ್ರು ಮುಂದಕ್ಕೆ ಬಂದಾಗ 5 ಲಕ್ಷ ಹಣ ಕೊಟ್ಟು ಪ್ರತಿ MLAಗಳಿಗೆ ಪತ್ರ ಬರೀತಾರೆ, ನನ್ನ ಕಾರ್ಯಕರ್ತನ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಎಲ್ಲರೂ ಸಹಾಯ ಮಾಡಬೇಕಂತ. ಖುದ್ದು ನಾನೇ ಮೇಡಮ್ ಒಬ್ಬ ಕಾರ್ಮಿಕನಾಗಿದ್ದೆ, ನನ್ನನ್ನು ಇವತ್ತು ವಕ್ತಾರನಾಗಿ ಮಾಡಿದ್ದಾರೆ. ನಂದು ಯಾವುದೋ ಒಂದು ಸ್ಪೀಚ್ ಕಾಂಪಿಟೇಷನ್ ಗೆದ್ದಾಗ ದೆಹಲಿಗೆ 1 ಲಕ್ಷ ಹಣನೂ ಕೊಟ್ಟು ಏರ್ ಟಿಕೆಟು ಕೊಟ್ಟು ನೀನು ಅಲ್ಲಿಗೆ ಹೋಗಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ಬೆನ್ ತಟ್ಟುವಂಥ ಕೆಲಸವನ್ನ ಸಾವಿರಾರು ಕಾರ್ಯಕರ್ತರನ್ನ ನಾಯಕರಾಗಿ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇನ್ನೊಂದು ಮೇಡಮ್ DK ಸಾಹೇಬರು ಇದು ಚುನಾವಣೆ ಮುಗಿಯುವಂಥ ಸಂದರ್ಭದಲ್ಲಿ ಇಲ್ಲಿಗೆರಡು ಗ್ಲೂಕೋಸ್ ಹಾಕೊಂಡಿದ್ರು, ತಮ್ಮ ಪ್ರಾಣ ಒತ್ತೆ ಇಟ್ಟು ಪಕ್ಷ ಕಟ್ಟಿರೋದು ಒಂದು. ನಾನು ಒಂದು ಚಿಕ್ಕ ಉದಾಹರಣೆ ಕೊಟ್ಟು ಹೇಳ್ತೀನಿ. ಯಾವ್ದು ಕಾಣ್ತಿಲ್ಲ BK ಹರಿಪ್ರಸಾದ್ ಮೇಡಮ್ ಪರವಾಗಿಲ್ಲ, ಅವ್ರ ಬಗ್ಗೆ ನಾ ಮಾತಾಡಲ್ಲ, ಅವ್ರು ಹಿರಿಯ ನಾಯಕರು, ಆದ್ರೆ ಕಾರ್ಯಕರ್ತರಿಗೆ ಸಂಪೂರ್ಣ ಮೇಡಮ್ ಉದಾಹರಣೆ ಒಂದು ಚಿಕ್ಕದು ಇರುವ ಆಂತರಿಕ ಸಮಸ್ಯೆ ಸರಿಪಡಿಸ್ಕೋಬೇಕು. ಯಾವಾಗ ನಿಮ್ಮಿಂದ ಹೆಂಗ್ ಒಳ್ಳೆ ಆಡಳಿತ ನಿರೀಕ್ಷೆ ಮಾಡೋದು, ಅಣ್ತಂದಿರ್ ತರ ಇರ್ಬೇಕು, ಅವಾಗ ರಾಜ್ಯ ಜನನು ಅಣ್ತಂದಿರ್ ತರ ಇರ್ತಾರೆ. ಯಥಾ ರಾಜ ತಥಾ ಪ್ರಜಾ ಅಂತ ಆಗ್ಬಿಟ್ರೆ ಕಷ್ಟ ಅಲ್ವಾ? ಮೇಡಮ್ ನಾನು ತೆಂಡೂಲ್ಕರ್ ಅವರ ಕಣ್ಣಲ್ಲಿ ಕಣ್ಣೀರು ನಾನು ಕಂಡಿದ್ದು ನಮ್ಮ ಭಾರತ ತಂಡ ವರ್ಲ್ಡ್ ಕಪ್ ಗೆದ್ದಾಗ ಅವರು ಬಂದ ಮೇಲೆ ಗೆಲ್ಲೋದಕ್ಕೆ ಆಗಿರಲಿಲ್ಲ. ಅವತ್ತು DK ಸಾಹೇಬರು ತಮ್ಮ ಚುನಾವಣೆಯಲ್ಲಿ ಗೆದ್ದಾಗ ಕಣ್ಣಲ್ಲಿ ನೀರು ಹಾಕಿದ್ರು ಏನೋ ಗೊತ್ತಿಲ್ಲ. ಈ 136 ಸೀಟ್ ಬಂದಾಗ ಅವರು ಆನಂದ ಬಾಷ್ಪವನ್ನ, ಆ ಕಣ್ಣೀರನ್ನ, ಅವ್ರು ಪಟ್ಟ ಶ್ರಮದ ಕಣ್ಣೀರು ನಾವು ಕಾರ್ಯಕರ್ತರು ನಾವು ಕಂಡಿದ್ದೀವಿ. ಆ ರೀತಿ ಪಕ್ಷ ಸಂಘಟನೆ, ಪಕ್ಷಕ್ಕೆ ಯಾವ್ದಾದ್ರು ಸಂಕಷ್ಟಗಳು ಬಂದಾಗ ಹಿಮಾಚಲ್ ಪ್ರದೇಶ ಆಗಲಿ, ಗುಜರಾತ್ ಆಗಲಿ, ಅಥವಾ ಮಹಾರಾಷ್ಟ್ರ ಆಗಲಿ, ಅಥವಾ ಬೈ ಎಲೆಕ್ಷನ್ ಬಳ್ಳಾರಿ ಆಗಲಿ, ಅಥವಾ ಇನ್ನೊಂದು ಯಾವುದೇ ಆಗಲಿ, ಪ್ರತಿಯೊಂದಕ್ಕೂ ಟೊಂಕ ಕಟ್ಟು ನಿಂತವರು. ಮೇಡಮ್ ಇವತ್ತು ಇವರು ಯಾವ ಸಂದರ್ಭದಲ್ಲಿ ಬೇಕಿರೋ ಹಿಂಡಾಗ್ಬೋದಿತ್ತು. ಇದೇ IT ED CBI ಅವ್ರನ್ನ ಬಂಧನ ಮಾಡಬೇಕು ಅಂತ ಹೇಳಿ ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ ನಿಮ್ಮನ್ನ ಬಂಧಿಸಲ್ಲ, ನಿಮಗೆ ಒಳ್ಳೆ ಹುದ್ದೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ, ಇಲ್ಲಾಂದ್ರೆ ಜೈಲಿಗೆ ಹಾಕ್ತೀವಿ. ಮೇಡಮ್ ಒಂದ್ ನಿಮಿಷ, ಇದನ್ನ DK ಶಿವಕುಮಾರ್ ಸಾಹೇಬರು ಮಾಧ್ಯಮದಲ್ಲೇ ಹೇಳಿದ್ದಾರೆ. ನನಗೆ ಈ ತರ ಆಫರ್ ಬಂದಿದೆ, ಆಯ್ತು ಒಂದ್ ನಿಮಿಷ. ಇವತ್ತು ಅವ್ರನ್ನ ತಿಹಾರ್ ಜೈಲಿಗೆ ಹಾಕಿದ್ರು. ಇವತ್ತು ಘನವೆತ್ತ ಸುಪ್ರೀಂ ಕೋರ್ಟು ಅವ್ರು ಏನು ಕೇಸ್ಗಳು ಹಾಕಿದ್ರು ಎಲ್ಲದನ್ನು ಖುಲಾಸೆ ಮಾಡಿತ್ತು. ಅದೇ ಬೇರೆ ನಾಯಕರುಗಳನ್ನ ನಾನು ಉದಾಹರಣೆ ಕೊಡ್ತೀನಿ. ನೀವು ಇದನ್ನ ಪ್ರಶ್ನೆ ಕೇಳಿದ್ದು ಒಳ್ಳೇದಾಯ್ತು. ಮುಖೇಲ್ ರಾಯ್ ಆಗಿರ್ಬೋದು, ನಾರಾಯಣ್ ರಾಣೆ ಆಗಿರ್ಬೋದು, ಪ್ರಫುಲ್ ಪಟೇಲ್ ಆಗಿರ್ಬೋದು, ಇನ್ನೂ ಅನೇಕರು ಇವತ್ತು ಆ ಪಕ್ಷಕ್ಕೆ ಹೋಗಿ ವಾಷಿಂಗ್ ಪೌಡರ್ ನಿರ್ಮಾ ಆದ್ರಲ್ಲ, ಅವ್ರು ಯಾರು ಜೈಲು ಶಿಕ್ಷೆ ಅನುಭವಿಸ್ಲಿಲ್ಲಲ್ಲ. ಈ ಕಾಂಗ್ರೆಸ್ನಲ್ಲಿ ಏನಾದರೂ ಜೈಲಿಗೆ ಹೋದ್ರು, ಅಷ್ಟು ದಿನ ಜೈಲು ಶಿಕ್ಷೆ ಅನುಭವಿಸಿದ್ರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕಾಗಿ, ಕಾಂಗ್ರೆಸ್ ಕಾರ್ಯಕರ್ತರಿಗಾಗಿ. ಸಿ ಅವರು ಲಾಯಲ್ ಕಮಿಟೆಡ್ ಕಾಂಗ್ರೆಸ್ ಮ್ಯಾನ್. ರೈಟ್, ವೆರಿ ನೈಸ್. ಓಕೆ, ಸೆಪ್ಟೆಂಬರ್ ಕ್ರಾಂತಿ ಸ್ಟಾರ್ಟ್ ಆಗಿದೆ. ಈಗ ನೋಡಿ, DK ಶಿವಕುಮಾರ್ ಅವ್ರನ್ನ ಹಣಿಯೋದಕ್ಕೆ ಏನು ವೇದಿಕೆ ಸಜ್ಜಾಗಬೇಕು ಅದೆಲ್ಲ ಆಗ್ತಿದೆ ಅನ್ನೋದು ವಿಸಿಬಲ್. ಏನಂತೀರಿ ಉಮೇಶ್? ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ಕೊತಾರೆ ನೋಡಿದ್ರೆ ತುಂಬಾ ದುಃಖ ಆಗುತ್ತೆ. ಯಾಕೆಂದ್ರೆ ಅಷ್ಟೊಂದು ಅನ್ಯಾಯ ಆಗಿದೆ ಅಂತ ಹೇಳಿ. ಅಲ್ಲ, ಆಗಿದೆ ಅವರಿಗೆ, ಅವ್ರು ಅಷ್ಟೊಂದು ಹೇಳ್ಕೊತಾರೆ. ಅವರು ಎಷ್ಟು ಕಾಂಗ್ರೆಸ್ಗೆ ಲಾಯಲ್ ಆಗಿದ್ದಾರೆ, ಎಷ್ಟೊಂದು ಸೇವೆ ಮಾಡಿದ್ದಾರೆ. ಅಲ್ಲ, ಹೌದು. ಈಗ ಅವ್ರು ಹೇಳ್ತಾ ಇದ್ದಾರೆ, ತನು ಮನ ಧನ ಎಲ್ಲವನ್ನು ತ್ಯಾಗ ಮಾಡಿ ಸನ್ಮಾನ್ಯ DK ಶಿವಕುಮಾರ್ ಪಕ್ಷವನ್ನು ಕಟ್ಟಿದ್ದಾರೆ.
ಈಗ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಅಲ್ಲ ಇವರು ಏನೋ ಒಂದು ಫೈರಿಗೆ ಒಂದು ಕೌಂಟ್ರು ಅದಕ್ಕೊಂದು ಕೌಂಟ್ರು ಅಂತ ಕುತ್ಕೊಂಡ್ರೆ ನಾವ್ ಏನ್ ನಿರೀಕ್ಷೆ ಮಾಡೋದು ಜನ? ಹಂಗಲ್ಲ, ಒಂದೇ ಉದ್ದೇಶ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಒಕ್ಕಲಿಗ ಅವ್ರನ್ನ ಆ ಕಮ್ಯುನಿಟಿಯಿಂದ ಅವರ ಮುಖ್ಯಮಂತ್ರಿ ಆಗಬಾರದು ಅನ್ನೋ ಒಂದು ಅಜೆಂಡಾ ಕಾಂಗ್ರೆಸ್ ಒಳಗಡೆ ನಡೀತಾ ಇದೆ. ಖಂಡಿತ ಇದೆ. ಆ ಒಂದು ತಂತ್ರದ ಒಂದು ಭಾಗ ಇದು ಈಗ ಪ್ರಾರಂಭ ಆಗಿದೆ. ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದೆ ಎಲ್ಲ ಗೊತ್ತಾಗುತ್ತೆ. ಚುನಾವಣಾ ಚಾಣಕ್ಯ ಅಂತ ಕರೀತಾರೆ, ಸಂಘಟನಾ ಚಿತ್ರ, ಟ್ರಬಲ್ ಶೂಟರ್ ಅವರು. ಆದ್ರೆ ಹಂಗೇನಾರು ಇತ್ತು ಅಂದ್ರೆ ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ. ಅವ್ರ ಜೊತೆ ಇರೋಂತವ್ರೆ ಅವ್ರ ಜೊತೆ ಬೆಂಬಲ ಕೊಡಕ್ ಆಗ್ತಾ ಇಲ್ಲ. ಈಗ ಅವ್ರ ಸಮುದಾಯದಲ್ಲಿ ಇರಬಹುದು. ಹೌದಾ? ಖಂಡಿತ ಇದೆ ಮೇಡಮ್. ಅಲ್ಲೆಲ್ಲ ಬೆಳಗ್ಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು, ನಮ್ಮ ಸಮುದಾಯದ ಪ್ರಬಲ ನಾಯಕರು, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಅಂತಾರೆ. ಆದ್ರೆ ಸಂಜೆ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆ ಸೇರ್ಕೋತಾರೆ. ಈ ತರ ಪರಿಸ್ಥಿತಿ ಸಂದರ್ಭದಲ್ಲಿ ಇವ್ರು ಎಷ್ಟೆಲ್ಲಾ ನೀವು ಹೋರಾಟ ಮಾಡಿ ತ್ಯಾಗ ಮಾಡಿದ್ರು ಸಹ ಅಲ್ಲಿ ಮುಖ್ಯಮಂತ್ರಿ ಆಗುವಂತ ಕಷ್ಟ, ಕನಸು. ಯಾವುದೇ ಕಾರಣಕ್ಕೂ ಅವ್ರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡೋದಿಲ್ಲ. ಹಿಂದೆ ಏನು ನಮ್ಮ JDS ಕಾಂಗ್ರೆಸ್ ಸರ್ಕಾರ, ಮೈತ್ರಿ ಸರ್ಕಾರ ಯಾವ ತರ ಹೊಡೆದೋಯ್ತು ಅದೇ ತರ ಈ ಸರ್ಕಾರ ಹೋಗುತ್ತೆ. ಬೇಗ ಬೇರೆ ಹೊಸ ಸರ್ಕಾರ ಶೀಘ್ರದಲ್ಲಿ ರಚನೆ ಆಗುತ್ತೆ. ಈಗ ಕಾದು ನೋಡಿ. ಅಲ್ಲಲ್ಲ, ನೀವು ಮಾಡಿದಿರಿ, ಒಳತಂತ್ರದಿಂದ ಎಲ್ಲ ಮಾಡಿದಿರ ನೀವು. ಯಾರೆಲ್ಲ ನಿಮ್ಮ ಬ್ರದರ್ಸ್ಗಳನ್ನೆಲ್ಲ ಸೇರಿಸ್ಕೊಂಡು ಅವತ್ತೆಲ್ಲ ಅಲ್ಲಿ ಮಾಡಿದ್ರಿ. ಅದು ಆದ್ರೆ ನೆನ್ಕೋಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ತಿಹಾರ ಜೈಲಿಗೆ ಹೋದಾಗ ಸನ್ಮಾನ್ಯ ಕುಮಾರಣ್ಣ ಅವರು ಹೋಗಿದ್ರು ಮೇಡಮ್. ಅದನ್ನ ಅರ್ಥ ಮಾಡ್ಕೋಬೇಕು, ಕೃತಜ್ಞತೆ ಇರಬೇಕು. ಆದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಬಂದ ತಕ್ಷಣ ದೇವೇಗೌಡರು ಈ ದೇಶಕ್ಕೆ ಏನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ, ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಇವರ ರಾಜಕೀಯ ಹಿನ್ನೆಲೆ ಏನು, ದೇವೇಗೌಡ ರಾಜಕೀಯ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಮುಂದೆ ಸಾಫ್ಟ್, ಯಾರ ಜೊತೆ ಸಾಫ್ಟ್ ಆಗಿರ್ಬೇಕು ಅವ್ರ ಜೊತೆ ಇದ್ರೆ ಯಾವತ್ತೋ ಮುಖ್ಯಮಂತ್ರಿ ಆಗಿರೋರು ಇನ್ನೊಂದು ಮುಂದೆ ಆಗ್ತಾರೆ. ಆದ್ರೆ ಅವರು ಬಿಡ್ಬೇಕಾದ್ರೆ ಈಗ ನೀವು ಹೇಳಿ ಹಂಗಾದ್ರೆ ಈಗ ಸೆಪ್ಟೆಂಬರ್ ನಂತರ ಅಥವಾ ಅದೇನೋ 2.5 ವರ್ಷ 50-50 ಅದೇನೋ ಇದೆಯಲ್ಲ, ಆ ನಂತರ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡ್ತಾರಾ ಇಲ್ವಾ ರಾಜ್ಯದ ಜನ? ಸಾಧ್ಯನೇ ಇಲ್ಲ. ಅವರೇ ಸಹಿಸೋದಿಲ್ಲ ಕಾಂಗ್ರೆಸ್ನವರೇ. ಕುಮಾರಸ್ವಾಮಿ ಅವರು ಒಂದು ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸವನ್ನ ನೋಡಿದಾಗ ಅವ್ರು ಯಾವಾಗ್ಲೂ ಹೇಗೆ ಅಂತಂದ್ರೆ ಇನ್ನೊಬ್ರು ವೇದಿಕೆ ಮಾಡ್ಕೊಟ್ರೆ ಬಂದು ಭಾಷಣ ಮಾಡಕ್ಕೆ ಸಿದ್ದರಾಮಯ್ಯನವರು ಸೂಕ್ತ. ಎಲ್ಲಾ ಪಾರ್ಟಿಯಲ್ಲೂ ಅವ್ರು ಹಾಗೆ ಮೋಸ ಮಾಡೇ ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾರೋ ಕಷ್ಟ ಪಡ್ತಾರೆ, ಇವ್ರು ಶ್ರಮ ಅದನ್ನ ಫಲ ತಿಂತಾರೆ. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಭಾಗಕ್ಕೆ ಬಂದು ನಮ್ಮ ಸಮಾಜದ ಬಂಧುಗಳ ಮುಂದೆ ಮತ ಕೊಡಿ, ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರು. ಪೆನ್ನು ಪೇಪರ್ ಕೊಟ್ವಿ, ಯಾಕೆ ಅವ್ರು ಆಗ್ಲಿಲ್ಲ? ಸೊ ಹಾಗಾಗಿ ಜನರನ್ನ ಎಲ್ಲೋ ಒಂದ್ ಕಡೆ ನಡು ರಸ್ತೆಯಲ್ಲಿ ಕೈ ಬಿಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಯೂಶಲಿ ರಾಜಕೀಯ ಅಂತ ಹೇಳಿದ್ರೆ ಬಿಜೆಪಿ, ಕಾಂಗ್ರೆಸ್, JDS ಅಂತ ಮಾತಾಡೋದು. ಇವಾಗ ಕಾಂಗ್ರೆಸ್ನ ರಾಜಕೀಯದ ಬಗ್ಗೆ ಹೇಳಿ, ಒಳಗಿರುವಂತ ರಾಜಕೀಯ ಬಹಳ ಸ್ಪಷ್ಟವಾಗಿ ಎತ್ ಕಾಣಿಸ್ತಾ ಇಲ್ಲ. KN ರಾಜಣ್ಣವರೇ ಹೇಳಿದ್ರಲ್ಲ, ಸೂಕ್ತವಾದ ಸಮಯದಲ್ಲಿ ಸೂಕ್ತ ಉತ್ತರ ಕೊಡ್ತೀವಿ ಅಂತ. BK ಹರಿಪ್ರಸಾದ್ ಒಂದ್ ಚುನಾವಣೆ ಗೆಲ್ಲಕ್ಕಾಗಲ್ಲ ಅವ್ರ ಕೈಯಲ್ಲಿ, ರಾಷ್ಟ್ರೀಯ ಮಟ್ಟದ ನಾಯಕ ಅಂತ ಅವರೇ ಹೇಳ್ಕೊತಾರೆ. ಈ ರೀತಿ ಅವ್ರ ಬೆನ್ನುಗಳನ್ನ ಅವರೇ ತೊಟ್ಕೊಳ್ಳುವಂತ ಕಾಂಗ್ರೆಸ್ ನಲ್ಲಿ ನಾಯಕರಿದ್ದಾಗ ಇನ್ ಪಾಪ ಶ್ರಮ ಆಗ್ತಕ್ಕಂತ ನಾಯಕರ ಪರಿಸ್ಥಿತಿ ಏನು? ಕುಗ್ಗ್ ಹೋಗೋದಿಲ್ವಾ? ಅಲ್ಲ, ಅದು ಮಾಡಿದ್ರು ಏನು ಫಲ ಇಲ್ಲ ಅಂದ್ರೆ ನಾನು ಯಾಕೆ ಮಾಡ್ಬೇಕು ಅನ್ನೋ ಭಾವನೆ ಬರಲ್ಲ. ಮನಸ್ಸು ಬಿಜೆಪಿ ಕಡೆ ವಾಲೋದಿಲ್ವಾ? ಅವ್ರ ಪಕ್ಷದ ಯಾಕಂದ್ರೆ ನೀವು ಆಫರ್ ಕೊಟ್ಟಿದ್ದೀರಿ. ನನಗನ್ಸೋದು ಬಹಳ ಕಷ್ಟ ಇದೆ ಅವ್ರಿಗೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಯಾವಾಗ್ಲೂ ಅವ್ರ ರಾಜಕೀಯ ಇತಿಹಾಸ ಹೇಗೆ ಅಂತಂದ್ರೆ ಯಾರೋ ಕಷ್ಟ ಪಡ್ತಾರೆ, ಇವ್ರು ಬಂದು ಅದನ್ನ ಅನುಭವಿಸ್ತಾರೆ. ಹಾಗಾಗಿ ಅಷ್ಟು ಸುಲಭ ಇಲ್ಲ ಅನ್ನೋಂಥದ್ದು ಒಂದು. ಮತ್ತೆ ಯಾವ್ದೇ ಕಾರಣಕ್ಕೆ ಇವತ್ತು ಅದನ್ನ ಬಿಟ್ಬಿಡಿ, ಇವತ್ತು ಅಭಿವೃದ್ಧಿ ಹೋಗ್ಲಿ ಮಾತಾಡಿ. ಯಾವ ಅಭಿವೃದ್ಧಿ ಆಗ್ತಾ ಇದೆ? ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಶೂನ್ಯ ಆಗಿದೆ. ಇವ್ರ ಮಧ್ಯೆ ಕಿತ್ತಾಟ, ಇವರ ವೈಯಕ್ತಿಕ ಗುದ್ದಾಟಕ್ಕೋಸ್ಕರ ಜನರನ್ನ ನಡು ರಸ್ತೆಯಲ್ಲಿ ಕೈ ಬಿಟ್ಟಿದ್ದೀರಾ. ಪ್ರಬಲ ಸಮುದಾಯವನ್ನ ಬಳಸ್ಕೊಂಡು ಸಿದ್ದರಾಮಯ್ಯನವರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ. ಆದ್ರೆ ಆ ಅಧಿಕಾರವನ್ನ ಚುಕ್ಕಾಣಿ ಹಿಡಿದಾದ್ಮೇಲೆ ಆ ಸಮುದಾಯಕ್ಕೆ ಏನ್ ಮಾಡ್ಬೇಕು? ಆ ಸಮುದಾಯದ ಒಬ್ಬ ಮುಖ್ಯಮಂತ್ರಿ ಮಾಡ್ಬೋದಿತ್ತಲ್ವಾ? ಯಾಕೆ ಮಾಡ್ಲಿಲ್ಲ? ಅಹಿಂದ ಒಂದು ವರ್ಗ ಹೇಳ್ಕೊಂಡ್ಬಂದ್ರು, ದಿನ ಹೇಳಿದ್ರು ನಾನು ಅಹಿಂದ ಅಂತ. ಖರ್ಗೆ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಕ್ ಮನಸ್ಸು ಮಾಡ್ಲಿಲ್ಲ? ಪರಮೇಶ್ವರ್ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಕ್ ಮಾಡ್ಲಿಲ್ಲ? ಇನ್ಯಾರು ನಾಯಕರು ಕಾಣ್ಲೇ ಇಲ್ವಾ? ಅಂದ್ರೆ ಅವನ್ನೆಲ್ಲ ಉಪಾಯ ಮಾಡಿ ಡೆಲ್ಲಿ ಕಳಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನಭಿಷಿಕ್ತ ದೊರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ನನ್ನನ್ನು ಬಿಟ್ಟರೆ ಯಾರು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಅಹಿಂದ ವರ್ಗವನ್ನ, ದಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗವನ್ನ ಟ್ರಂಪ್ ಕಾರ್ಡ್ ಮಾಡ್ಕೊಂಡು ಈಗಲೂ ಆಡಳಿತ ನಡೆಸ್ತಾ ಇದ್ದಾರೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಮುಂದುವರಿತಾ ಇದ್ದಾರೆ. ಅವರು ಎಲ್ಲ ಒಂದ್ ಕಡೆ ಒಕ್ಕಲಿಗ ವಿರೋಧ ಒಂದು ಮನೋಭಾವನೆ ಅವರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಐತೆ. ಅದು ಈ ಸಂದರ್ಭದಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಬಹಿರಂಗವಾಗಿ ಮತ್ತು ಅಂತರಂಗವಾಗಿ ಎಣೆಯುವಂತ ಕೆಲಸವನ್ನ ಮಾಡ್ತಾರೆ, ಸ್ಪಷ್ಟವಾಗಿದೆ. ಅವರು ಉತ್ಕರ್ಷ್ ಅವ್ರು ಮಾತಾಡ್ಬೇಕಾದ್ರೆ ಹಿಂದೂ ಧರ್ಮದ ರಕ್ಷಣೆ ಅನ್ನುವಂಥ ಪದಪ್ರಯೋಗ ಆಯಿತು. ಹಿಂದೂ ಧರ್ಮದ ರಕ್ಷಣೆಯ ವಿಚಾರ ಬಂದಾಗ ಕಾಂಗ್ರೆಸ್ನ ನಿಲುವು ನಿರ್ಧಾರಗಳನ್ನು ಕೆಲವರು ಅಬ್ಸರ್ವ್ ಮಾಡ್ತಾರೆ. ಅವಾಗೊಂದು ಅಂಥ ವಿಶ್ವಾಸ ಕಾಂಗ್ರೆಸ್ ಮೇಲಿಲ್ಲ. ಹಿಂದೂ ಧರ್ಮದ ರಕ್ಷಣೆ ಅಂದಾಗ ಓಪನ್ ಆಗಿ ಹೇಳುವಂಥ ಪರಿಸ್ಥಿತಿ. ಏನೇ ಟೆಕ್ನಿಕಲಿ ಕ್ರಮಗಳನ್ನು ಕೈಗೊಂಡ್ರು ಕೂಡ, ನಾವು ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ ಅಂತಹ ಒಂದು ಭಾವನೆ ಅನ್ನೋದು ಜನಸಾಮಾನ್ಯರ ಸೃಷ್ಟಿಯಾಗಿಲ್ಲ. ಈ ಭಾವನೆಯ ನಡುವೆ ಡಿ ಕೆ ಶಿವಕುಮಾರ್ ಒಬ್ಬರು ಧರ್ಮಿಷ್ಠನಾಗಿ ಕಾಣ್ತಾರೆ.
ಅವರು ಧರ್ಮಧಾರಿತವಾಗಿ ನಡ್ಕೊಂಡಾಗಲೂ ಕೂಡ ಅವ್ರನ್ನ ಹಣಿಯೋ ಪ್ರಯತ್ನ ಆಗುತ್ತೆ ಅನ್ನೋದಾದರೆ ನಿಮ್ಮನ್ನು ಇನ್ನೂ ಹೆಂಗೆ ನಂಬ್ತಾರೆ ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳಿ? ನಮ್ಮ ಹಿಂದೂ ಧರ್ಮವನ್ನು ನಾವು ಯಾರಿಗೂ ಬರೆದು ಕೊಟ್ಟಿಲ್ಲ. ಒಂದು, ಸಿದ್ದರಾಮಯ್ಯನವರು ಹಿಂದೂನೇ, ಡಿ ಕೆ ಶಿವಕುಮಾರ್ ಅವರು ಹಿಂದೂನೇ, ಇಲ್ಲಿ ಬಂದು ಕೂತಿರೋ ಕಾಂಗ್ರೆಸ್ ವಕ್ತಾರನು ಹಿಂದೂನೇ. ನಮ್ಮ ಧರ್ಮ ಎಲ್ಲಿರಬೇಕು ಅಲ್ಲಿಟ್ಟಿರ್ತೀವಿ. ನಮ್ಮ ಧರ್ಮವನ್ನು ರಾಜಕೀಯಕ್ಕೆ ತಂದು ಧರ್ಮದಲ್ಲಿ ರಾಜಕೀಯ ಮಾಡುವಂತಹ ಮನಸ್ಥಿತಿ ಕಾಂಗ್ರೆಸ್ನವ್ರಿಗೆ ಇಲ್ಲ. ಇನ್ನೊಂದು, JDS ವಕ್ತಾರರು ಒಂದು ಪ್ರಶ್ನೆ ಕೇಳಿದ್ದಾರೆ ಮೇಡಮ್. ಯಾವುದು ಅಂತಂದರೆ, ನಾವು ಇದು ಇಲ್ಲಿ ತಿಹಾರ್ ಜೈಲಿಗೆ ಕುಮಾರಸ್ವಾಮಿ ಹೋಗಿದ್ರು, ನೆನ್ಕೋಬೇಕು ಅಂತ. 1996ರಲ್ಲಿ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್, ಅವ್ರು ಅದನ್ನ ನೆನ್ಕೊಂಡಿದ್ದಾರೆ. ಇವತ್ತು ದೇವೇಗೌಡರು ಸಿಟ್ಟಿಂಗ್ ರಾಜ್ಯಸಭಾ 2019ರಲ್ಲಿ ರಾಜ್ಯಸಭಾ ಸಿಟ್ಟಿಂಗ್ ಇದಾರಲ್ಲ, ಅದನ್ನ ಮಾಡಿರೋದು ಕಾಂಗ್ರೆಸ್. ಅದನ್ನ ನೀವು ನೆನ್ಸ್ಕೊಳ್ತೀರಾ? 2018ರಲ್ಲಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಚರ್ಚೆ ಮಾಡ್ತಾ ಹೋದ್ರೆ ತುಂಬಾ ಪ್ಲೀಸ್ ಡೆಲ್ಲಿಲಿ ಇಲ್ಲಿ ಇವ್ರದೇ ಮುಖ್ಯಮಂತ್ರಿ ಮೇಡಮ್, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಜವಾಬ್ದಾರಿ ತಮ್ಮ ಜೊತೆಗಿದ್ದವರು ಹೋದಾಗ ಯಾರೇ ಆಗಿರ್ಲಿ, ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಅವತ್ತು ನಾವು ಒಟ್ಟಿಗಿದ್ವಿ, ಇವತ್ತು ನಾವು ಇಲ್ಲ. ಇವತ್ತು ಇವರು ಬಿಜೆಪಿ ಜೊತೆಗೆ ಇದ್ದಾರೆ. 20 ಜನ ಶಾಸಕರನ್ನು ಕೊಟ್ಟಿದ್ದಾರೆ ಸರ್. ಒಂದು ಸರ್ಕಾರ ನಡೆಸಕ್ ಆಗ್ತಿದ್ದವನು ಅಮೆರಿಕದಲ್ಲೋ ಕೂತ್ಕೊಳ್ಳೋದು, ಇಲ್ಲ ತಾಜ್ ವೆಸ್ಟ್ ಎಂಡ್ ಕೂತ್ಕೊಳ್ಳೋದು, ಇದಾಗಿ ಕುಮಾರಸ್ವಾಮಿ ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ, ಧೀರನೂ ಅಲ್ಲ. ಒಂದು ಸರ್ಕಾರವನ್ನ, ಮಂತ್ರಿಮಂಡಲವನ್ನ, ಶಾಸಕರನ್ನ ಬಾಂಬೆಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು, ಫುಟ್ಪಾತ್ ಅಲ್ಲಿ ಕೂತ್ರು, ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಇದು ಇತಿಹಾಸ, ನಾಟಕ ಮೇಡಮ್, ಇತಿಹಾಸ. ಬಿಜೆಪಿ ಅಂದ್ರೆ ಮೃದು ಧೋರಣೆ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಲ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ ನಾಳೆ ಗಣೇಶನ ಹಬ್ಬ, ಇದೇ ಬಿಜೆಪಿನವರು ಅವರ ತಂದೆಗೆ ಎಡೆ ಇಡುವಂತ ಸಂಸ್ಕೃತಿಯನ್ನ ಹೊಂದಿದ್ರು ಡಿ ಕೆ ಶಿವಕುಮಾರ್ ಅವರು. ಅವರ ಕಣ್ಣಲ್ಲಿ ನೀರು ಹಾಕಿದ್ದನ್ನ ಡಿ ಕೆ ಶಿವಕುಮಾರ್ ಅವರು ಸುಳ್ಳಿನ ಕೇಸ್ ಹಾಕಿ ಕಳಿಸಿದ್ರಲ್ಲ, ಅವರ ಹೃದಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗಡ್ಡಲಿಂಗ್ ಮಾಡ್ತಾ ಇರ್ತಾರೆ. ಅವರು ಹೇಳಿದ್ದಾರೆ, ಗಡ್ಡಲಿಂಗ್ ಮಾಡ್ತಾ ಇರ್ತಾರೆ. ಒಂದ್ ನಿಮಿಷ ಅವರೇ ಹೇಳಿದ್ದಾರೆ, ಬಿಜೆಪಿ ಅವರು ನನಗೆ ಏನ್ ಮಾಡಿದಾರಲ್ಲ, ನಾವು ಯಾವತ್ತು ಸೆಪ್ಟೆಂಬರ್ ಕ್ರಾಂತಿ ಸ್ಟಾರ್ಟ್ ಆಗಿದೆ. ಅದು ಒಂದೊಂದೇ ವಿಕೆಟ್ ಬೀಳ್ತಾ ಇದೆ. ನೆಕ್ಸ್ಟ್ ಸರ್ಕಾರವು ಪತನ ಆಗುತ್ತೆ ಮೇಡಮ್. ಸರ್ಕಾರದಲ್ಲಿರೋದು ಇವತ್ತು 141 ಸೀಟು. ಬಿಫೋರ್ ಚುನಾವಣೆಗೆ ಮೊದಲು 136 ಅಂದಿದ್ರು, ಹಂಗೆ ಇನ್ನು 141 ಅಂತ ಹೇಳಿದ್ರು. ಪಕ್ಷೇತರ ಎಲ್ಲ ಸೇರಿ 141 ಸೀಟ್ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರ ತಾಕತ್ತೇನು ಅಂತೇಳಿ 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸುವ ಮೂಲಕ ತನ್ನ ತಮ್ಮನಿಗೆ ಚನ್ನಪಟ್ಟಣದಲ್ಲಿ ಗೆಲ್ಲಿಸಿಕೊಳ್ಳುವಂತ ಅವಕಾಶ ಇದ್ರು. ಯೋಗೇಶ್ವರ ಅವರಿಗೆ ಪಕ್ಷಕ್ಕೋಸ್ಕರ ಬಿಟ್ಕೊಟ್ಟಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ಸಿಗೆ ಒಂದು ವಿರೋಧದಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡಿ. ಒಬ್ಬ ಸೈಂಟಿಸ್ಟ್ ಕೊಳತು ಹೋಗಿರುತ್ತಂತೆ ನಾಯಿ, ಆಯ್ತಾ, ಎಲ್ಲ ಜನ ವಾಸನೆ 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 ಅಂತಿದ್ರಂತೆ. ಆದರೆ ಆ ಸೈಂಟಿಸ್ಟ್ ಬಂದ್ಬಿಟ್ಟು ಆ ಹಲ್ಲು ನೋಡಿ ಎಷ್ಟು ಪಳಪಳ ಅಂತಿದೆ ಅಂದ್ರಂತೆ. ಅಂದರೆ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಒಳ್ಳೆಯದನ್ನು ಹುಡುಕುವಂಥ ಮನೋಭಾವ ಇಲ್ಲ ಅನ್ನೋದಕ್ಕೊಂದು ಉದಾಹರಣೆ ಇದು. ಇಷ್ಟೆಲ್ಲ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಲ್ಲ, ನೋಡಿ ಆ ಗೀತೆಯನ್ನೇ ಆಗಿರ್ಬೋದು, ಅದರ ಭಾವನೆಯನ್ನೇ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರ ಆ ಪಕ್ಷನಿಷ್ಠೆಯನ್ನೇ ಇರ್ಬೋದು, ಅವೆಲ್ಲವನ್ನ ಗುರುತಿಸೋದಲ್ಲಿ ವಿಫಲಾದ್ರಲ್ವ ನಿಮ್ಮೆಲ್ಲ ನಾಯಕರು. ಮೇಡಮ್, ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಮೇಡಮ್ ಅವ್ರನ್ನ ತಾಯಿ ಸ್ವರೂಪಿಣಿ ಅಂತ ಕಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಹೋದಾಗ ಸೋನಿಯಾ ಮೇಡಮ್ ಅವ್ರು ಯಾವತ್ತು ಹೋದವರು ಹೋಗಿದ್ದಾರೆ. ಇವತ್ತು ಅವರು ಸೋನಿಯಾ ಮೇಡಮ್ ಅವ್ರು ನಂಬಿದ್ದಾರೆ. ಅವ್ರಿಗೆ ಕೊಟ್ಟ ಮಾತಿನಂತೆ ಅಧ್ಯಕ್ಷ ಆಗ್ಬೇಕಾದ್ರೆ ನಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ 100ಕ್ಕೆ 100 ಅಧಿಕಾರ ತರ್ತೀನಿ ಅಂತ ತಂದಿದ್ದಾರೆ. ಇನ್ನೊಂದು ಫೈನಲ್ ಹೇಳ್ತೀನಿ ಕೇಳಿ ಮೇಡಮ್. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಸಿದ್ದರಾಮಯ್ಯನವರು ಅಣ್ಣ ತಮ್ಮನ ತರ ಇದ್ದಾರೆ. ರಾಮ ಲಕ್ಷ್ಮಣ ಅಂತ ಹೇಳಕ್ಕಾಗಲ್ಲ, ಅದು ವನವಾಸಕ್ಕೆ ಹೋಗಿರ್ತಕ್ಕಂಥ ಕಥೆ ಆಗ್ತದೆ. ರಾಮ ಲಕ್ಷ್ಮಣ ಅಂತ ಅಣ್ಣ ತಮ್ಮನ ತರ ಇದ್ದಾರೆ. ಒಂದ್ ನಿಮಿಷ ಮಾತಾಡಕ್ಬಿಡಿ. ಏನು ಮಧ್ಯೆ ನೀವು ಹಿರಿಯರಿದ್ದೀರಿ ಅಣ್ಣ, ಹಿರಿಯರಿದ್ದೀರಿ ಮೇಡಮ್. ಒಂದು ಕಾರ್ಯಕರ್ತನಾಗಿ ಹೇಳ್ತೀನಿ, 100ಕ್ಕೆ 100
ಒಳ್ಳೆ ದಿನ ಒಳ್ಳೆ ಗಳಿಗೆ ಬಂದಾಗ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅಲ್ಲದೆ ಮುಂದೊಂದು ದಿನ ದೇಶದ ಪೊಲಿಟಿಕ್ಸ್ಗೂ ಸಮೇತ DK ಶಿವಕುಮಾರ್ ಹೋಗಿ ಬಿಜೆಪಿ ಅವ್ರು ಬಿಟ್ಟಾರು, JDS ಅವ್ರು ಬಿಟ್ಟಾರು, ಕಾಂಗ್ರೆಸ್ನವ್ರು ಬಿಡ್ತಾರೆ. ಕಾಂಗ್ರೆಸ್ನವರೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಯಾವ ಸಂಬಂಧ ಇಲ್ಲ ಬಿಡಿ. ನಮ್ಮನ್ನ ಯಾಕ್ ತರ್ತೀರಿ? ಮೇಡಮ್, ಅಲ್ಲೆಲ್ಲ ವಿರೋಧ ಪಕ್ಷವಾಗಿ ಯಾರು ಮುಖ್ಯಮಂತ್ರಿ ಆದ್ರೂ ನೀವು ವೆಲ್ಕಮ್ ಮಾಡ್ಬೇಕಾಗತ್ತೆ. ಅಲ್ಲ ನೋಡಿ, ಆಯ್ತಾ? ಅದನ್ನೇ ಆದ್ರೆ ಕಾಂಗ್ರೆಸ್ ಪಾಪ ಕಾಂಗ್ರೆಸ್ ಅಲ್ಲಿ ಆಗುತ್ತೆ. ಆಮೇಲೆ ಕೊನೆಗೆ ಒಂದು ಮೇಡಮ್, ಇವತ್ತು ಮಾನ್ಯ DK ಶಿವಕುಮಾರ್ ಕಾರ್ಯಕರ್ತರ ಕ್ಷಮೆ ಕೇಳಿದ್ದಾರೆ. ಆದ್ರೆ ಕಾರ್ಯಕರ್ತರ ಭಾವನೆ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಅವ್ರಿಗೆ ಅನಿಸ್ಬಿಡ್ತೀವಿ ಇವತ್ತು, ನಾವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕಾರ್ಯಕರ್ತರಿಗೂ ಹೃದಯಪೂರ್ವಕ ಧನ್ಯವಾದವನ್ನ ಹೇಳ್ತೀನಿ. DK ಶಿವಕುಮಾರ್ ಸಾಹೇಬ್ರಿಗೂ ಇವರು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಯಾರನ್ನಾದ್ರೂ ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಾ ಇಲ್ಲ. DK ಶಿವಕುಮಾರ್ ಅವರು ಅವಮಾನ ಆಗ್ತಾ ಇದೆ. ಏನು ರಣಭಯಂಕರ ರಾಜಕಾರಣಿ, ಅವ್ರು ಬಿಟ್ರೆ ಯಾರು ಇಲ್ಲ. ಅವ್ರ ಅಂತ ಚಾಣಾಕ್ಷ ಅಮಿತ್ ಶಾಗೆ ಆತರ ಎಲ್ಲ ಓದಿಸ್ಕೋತಿರಲ್ಲ, ಅವ್ರು ತಮ್ಮನ್ನ ಯಾಕೆ ಗೆಲ್ಸ್ಕೊಳಕ್ಕಾಗ್ಲಿಲ್ಲ? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸೋಲು ಗೆಲುವು ಇದ್ದಿದ್ದೆ. ದೇವೇಗೌಡರು ಸೋತಿದ್ದಾರೆ, ಕುಮಾರಸ್ವಾಮಿನೂ ಸೋತಿದ್ದಾರೆ, ನಿಮ್ಮ ನಿಖಿಲ್ ಕುಮಾರಸ್ವಾಮಿ ಮೂರ್ ಸರಿ ಸೋತಿದ್ದಾರೆ, ಸೋತಿದ್ದಾರೆ. ದರ್ಶನ್ ಅವರು ಅಲ್ಲಲ್ಲ, ನೀವು ಆತರ ರಾಜಕಾರಣ ಥ್ಯಾಂಕ್ ಯು ಸೋ ಮಚ್. ಸೊ ಒಟ್ಟಾರೆ ನೋಡಿ, ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದು ತಪ್ಪಾಯಿತು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕ್ಷಮೆಯನ್ನು ಕೇಳಿದ್ದಾರೆ. ಕ್ಷಮೆಯನ್ನು BK ಹರಿಪ್ರಸಾದ್ ಅವರು ಕೇಳುವಂತೆ ಹೇಳಿದರು. ಯಾವುದೇ ಹೈಕಮಾಂಡ್ನ ಆದೇಶವಿಲ್ಲದೆ ಕಾರ್ಯಕರ್ತರ ಶ್ರೇಯೋಭಿವೃದ್ಧಿಯ ಸಲುವಾಗಿ ಅವರ ಭಾವನೆಗೆ ಬೆಲೆ ಕೊಡುವಂಥ ದೃಷ್ಟಿಯಿಂದ ಕ್ಷಮೆಯನ್ನು ಕೇಳಿದ್ದಾರೆ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಬಹಳಷ್ಟಿದೆ ನೋಡಿ. ನಮಸ್ತೆ ಸದಾ ವತ್ಸಲೆ ಅನ್ನುವಂಥದ್ದು ಒಂದು ಭಾವನೆ. ಸೊ ಆ ಭಾವನೆಗೆ ತಕ್ಕಂತೆ ನಾವು ನೋಡ್ತಾ ಹೋಗೋದಾದರೆ ಅದೊಂದು ಸಾಂದರ್ಭಿಕವಾಗಿ ಹೇಳಿದಂಥ ಒಂದು ಸ್ಟೇಟ್ಮೆಂಟ್. ಅದನ್ನು ಕ್ಷಮೆ ಕೇಳೋದೇ ಏನೇ ಇದ್ರೂ ಕೂಡ ಪಕ್ಷದ ಕಚೇರಿಯಲ್ಲಿ ಕೇಳ್ಬೋದಾಗಿತ್ತು. ಆದರೆ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಕೇಳುವಂಥ ಪರಿಸ್ಥಿತಿ DK ಶಿವಕುಮಾರ್ ಅವ್ರಿಗೆ ಬಂದಿದೆ ಅನ್ನೋದಾದರೆ ಪಕ್ಷದಲ್ಲಿ ಆಂತರಿಕವಾಗಿ ಎಷ್ಟು ಸಮಸ್ಯೆ ಇದೆ. ಇಂಥವ್ರು ನೆಚ್ಚಿಕೊಂಡು ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ, ಒಳ್ಳೆ ಆಡಳಿತವನ್ನು ನಿರೀಕ್ಷೆ ಮಾಡ್ತಿದ್ದಾರೆ, ಅದು ಹೇಗಪ್ಪ ಇನ್ನು 2.5 ವರ್ಷ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.